ನೀವು ಕೇಳ್ಬೋದು, ನಾವು ದೇವರನ್ನ ಸನ್ಮಾನಿಸಿದರೆ ನಮಗೇನು ಸಿಗುತ್ತೆ? ಸಮಾಧಾನ ಸಿಗುತ್ತೆ. ಇಫ್ ಯು ಆರ್ ಟ್ರೂಲಿ ಆನರ್ಡ್ ಬೈ ಗಾಡ್, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಪೀಸ್ ಆಫ್ ಗಾಡ್. ಒಬ್ಬ ರಕ್ಷಣೆ ಹೊಂದಿದ ಮನುಷ್ಯ ಒಂದು ಕುಟುಂಬದಲ್ಲಿ ಇದ್ರೆ ಅವನ ಮುಖಾಂತರ ಆ ರಕ್ಷಣೆ ಹರಿದು ಹೋಗ್ತದೆ, ಸ್ಪ್ರೆಡ್ ಆಗುತ್ತೆ ಮಿಕ್ಕವರಿಗೆ. ದೇರ್ ಇಸ್ ಸೋ ಮಚ್ ಪವರ್ ಇನ್ ಸಾಲ್ವೇಷನ್, ದೇರ್ ಇಸ್ ಸೋ ಮಚ್ ಪವರ್ ಇನ್ ಫೇತ್. ವಿಶ್ವಾಸಿಗೆ ತುಂಬಾ ಪವರ್ ಇದೆ. ಒಂದು ಜಾಗ ಇದೆ, ಆ ಜಾಗಕ್ಕೆ ದೇವರು ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಎಲ್ಲಿಗೆ ಗೊತ್ತಿಲ್ಲ, ಆ ಜಾಗ ಎಲ್ಲಿದೆ ಗೊತ್ತಿಲ್ಲ. ಆ ಜಾಗಕ್ಕೆ ದಾರಿ ದೇವರೇ ದಾರಿ. ಹಿ ಈಸ್ ದ ವೇ, ಹಿ ವಿಲ್ ಲೀಡ್ ಇನ್ ಹಿಸ್ ವೇ. ಐ ಸಿಂಪ್ಲಿ ವಾಕ್. ದೇವರ ಚಿತ್ತದ ಪ್ರಕಾರ, ದೇವರ ಆಲೋಚನೆ ಪ್ರಕಾರ, ದೇವರ ಮಾರ್ಗದಲ್ಲಿ ಒಬ್ಬ ಮನುಷ್ಯ ಮುಂದಕ್ಕೆ ಹೋಗಬೇಕಾದ್ರೆ ಅವನ ಒಳಗಡೆ ವಿಶ್ವಾಸ ಬೇಕು. ದೇವರು ಹೇಳ್ತಾರೆ, ನನ್ನನ್ನು ಸನ್ಮಾನಿಸುವವನನ್ನು ನಾನು ಸನ್ಮಾನಿಸುತ್ತೇನೆ, ನನ್ನನ್ನು ತಿರಸ್ಕಾರ ಮಾಡುವವನನ್ನು ನಾನು ತಿರಸ್ಕಾರ ಮಾಡ್ತೇನೆ ಅಂತ. ಸಾಮುವೇಲ್ ಪ್ರವಾದಿಯ ಪುಸ್ತಕ, ಮೊದಲನೆಯ ಸಾಮುವೇಲ್, ಫಸ್ಟ್ ಸಾಮುವೇಲ್ ಚಾಪ್ಟರ್ 2 ವರ್ಸ್ 30. 1 ಸಾಮುವೇಲ್ ಅಧ್ಯಾಯ 2 ವಾಕ್ಯ 30. If you honor me, I will honor you. If you reject me, I will reject you. ದೇವರನ್ನು ನಾವು ಸನ್ಮಾನಿಸಿದರೆ ಅವನು ದೇವರಿಂದ ಸನ್ಮಾನಿತನಾಗ್ತಾನೆ. ದೇವರನ್ನು ಒಬ್ಬ ರಿಜೆಕ್ಟ್ ಮಾಡಿದ್ರೆ ಅವನು ಕೂಡ ರಿಜೆಕ್ಟೆಡ್ ಆಗ್ತಾನೆ. ಈ ಭೂಮಿ ಮೇಲೆ ನಮ್ಮ ಕೆಲಸ ಒಂದೇ ಒಂದು, ನಾವು ದೇವರನ್ನ, ಸೃಷ್ಟಿಕರ್ತನನ್ನ, ನಮ್ಮ ರಕ್ಷಕನಾದ ದೇವರನ್ನ ಸನ್ಮಾನಿಸುತ್ತಾ ಬದುಕಬೇಕು. ವಿ ಶುಡ್ ಆನರ್, ವಿ ಶುಡ್ ರೆಸ್ಪೆಕ್ಟ್ ಅವರ್ ಗಾಡ್ ಆಲ್ವೇಸ್. ನಮ್ಮ ಸೃಷ್ಟಿಕರ್ತನಾದ ದೇವರನ್ನ, ರಕ್ಷಕನಾದ ದೇವರನ್ನ ನಾವೇನು ಮಾಡಬೇಕು ಅಂದರೆ ಸನ್ಮಾನಿಸಬೇಕು. ಯಾರೆಲ್ಲ ನಿಜವಾಗಲೂ ದೇವರನ್ನ ಸನ್ಮಾನಿಸ್ತಾ ಬದುಕ್ತಾರೋ ದೇವರು ಕೂಡ ಅವರನ್ನು ಸನ್ಮಾನಿಸುತ್ತಾರೆ. ದೇವರನ್ನ ಸನ್ಮಾನಿಸೋದು ಅಂದರೆ ಯಾವ ರೀತಿಯಲ್ಲಿ? ದೇವರನ್ನ ಸನ್ಮಾನಿಸುವುದು ಎಂದರೆ ದೇವರು ಹೇಳಿದ ಮಾತನ್ನ ನಾವು ಅನುಸರಣೆ ಮಾಡೋದು, ಬೇರೆ ಏನೂ ಅಲ್ಲ. ಸಿಂಪಲ್, ಇಟ್ಸ್ ವೆರಿ ಸಿಂಪಲ್. ಏನು ತುಂಬ ದೊಡ್ಡ ದೊಡ್ಡ ಸೀಕ್ರೆಟ್ಸ್ ಏನೂ ಇಲ್ಲ ಅದರಲ್ಲಿ. ಸರಳವಾದ ವಿಷಯ ಸಿಗ್ತಾ ಬೈಬಲಲ್ಲಿ ಇದೆಯಾ? ಫಸ್ಟ್ ಸಾಮುವೇಲ್ ಚಾಪ್ಟರ್ 2 ವರ್ಸ್ 30. ಆ 30ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿದೆ, ಪ್ರಾರಂಭದಲ್ಲಿಲ್ಲ, ಕೊನೆಯಲ್ಲಿ ವರ್ಸ್ ನಂಬರ್ 30 ಕೊನೆಯ ಭಾಗದಲ್ಲಿ ನಮಗೆ ನೋಡ್ಲಿಕ್ಕಾಗ್ತದೆ. ಅಲ್ಲಿ ಹೇಳ್ತಾರೆ, ನನ್ನನ್ನು ಸನ್ಮಾನಿಸುವವನನ್ನು, ಇದೆಯಾ? ಅದೆಲ್ಲ ಬೇಡ. ನನ್ನನ್ನು ಸನ್ಮಾನಿಸುವವನನ್ನು ನಾನು ಸನ್ಮಾನಿಸುವೆನು, ನನ್ನನ್ನು ಉಪೇಕ್ಷಿಸುವುದು ಅಂದರೆ ರಿಜೆಕ್ಟ್ ಮಾಡೋದು, ತಿರಸ್ಕಾರ ಮಾಡುವವನನ್ನು ನಾನು ತಿರಸ್ಕರಿಸುವೆನು. ದೇವರು ಹೇಳ್ದಂಗೆ ಮಾಡ್ತಾರ ಇಲ್ವಾ? ಮಾಡ್ತಾರೆ. ಮನುಷ್ಯ ಹೇಳಿದಾಗಿದ್ರೆ ಏನೋ ಬಿಡು, ಮನುಷ್ಯ ಏನೋ ಅವನು ಹೇಳ್ತಾನೆ ಮಾಡಲ್ಲ ಅಂತ ಹೇಳ್ಬೋದು. ದೇವರು ಹೇಳಿದ ಮೇಲೆ ದೇವ್ರು ಮಾಡ್ತಾರೆ. ಆದ್ರಿಂದನೇ ಅವ್ರನ್ನ ದೇವರು ಅಂತ ನಾವು ಹೇಳೋದು. ದೇವ್ರು ಹೇಳಿದ್ದನ್ನು ದೇವ್ರು ಮಾಡ್ತಾರೆ. ಹಾಗಾದ್ರೆ ದೇವ್ರು ಯಾರನ್ನ ಸನ್ಮಾನಿಸ್ತಾರೆ ಕೇಳಿದ್ರೆ, ದೇವ್ರನ್ನ ಯಾರೆಲ್ಲ ಸನ್ಮಾನಿಸ್ತಾರೋ ಅವ್ರು ಯಾವುದೇ ಜಾತಿ ಜನಾಂಗದವರೇ ಆಗಿರಲಿ, ಆಯ್ತಾ? ದೇವರಿಗೆ ಯಾವ ಜಾತಿ ಇದೆ? ದೇವ್ರ ಜಾತಿ ಯಾವುದು? ದೇವರು ಯಾವ ಡಿನಾಮಿನೇಷನ್? ದೇವರು ಯಾವ ಸಭೆ? ಯೇಸು ಯಾವ ಸಭೆ? ಯೇಸು ಕ್ರಿಸ್ತರ ಡಿನಾಮಿನೇಷನ್ ಯಾವುದು? ಸಭೆ ಯಾವುದು? ಜಾತಿ ಯಾವುದು? ಧರ್ಮ ಯಾವುದು? 2000 ವರ್ಷಗಳ ಹಿಂದೆ ದೇವರು ಮನುಷ್ಯನಾಗಿ ಯಹೂದ್ಯ ಧರ್ಮದಲ್ಲಿ ಹುಟ್ಟಿದ್ರು, ಮನುಷ್ಯ ಆಗಿ ಹುಟ್ಟಿದ್ರು, ದೇವರಾಗಿ ಹುಟ್ಟಿಲ್ಲ. ದೇವರಿಗೆ ಹುಟ್ಟು ಇಲ್ಲ, ದೇವರಿಗೆ ಸಾವು ಇಲ್ಲ, ಆದಿಯೋ ಅಂತ್ಯವೋ ಅವರೇ, ಆಯ್ತಾ? ದೇವರು ಮನುಷ್ಯನಾಗಿ ಹುಟ್ಟಿದ್ರು, ಮನುಷ್ಯನಾಗಿ ಸತ್ರು. ಅದು ಯಾಕೆ ಅಂತ ನಮ್ಗೆಲ್ರಿಗೂ ಗೊತ್ತು. ಮನುಷ್ಯನ ಪಾಪ ಪರಿಹಾರ ಮಾಡಿ ಮನುಷ್ಯನನ್ನ ರಕ್ಷಿಸ್ಲಿಕ್ಕೋಸ್ಕರ, ನಮ್ಮ ರಕ್ಷಣೆಗಾಗಿ ಈ ಕಾರ್ಯವನ್ನ ದೇವರು ನಮಗೋಸ್ಕರ ಮಾಡಬೇಕಾಗಿ ಬಂತು. ಆದರೆ ನಿಜವಾಗ್ಲೂ ದೇವರನ್ನ ಸಾಯಿಸ್ಲಿಕ್ಕೆ ಯಾರಿಗೂ ಆಗೋದಿಲ್ಲ. ದೇವರಿಗೆ ಹುಟ್ಟು ಇಲ್ಲ, ದೇವರಿಗೆ ಸಾವು ಇಲ್ಲ. ಆದ್ರಿಂದಾನೆ
ಮೋಶೆ ಜೊತೆಗೆ ದೇವರು ಮಾತನಾಡುವಾಗ ದೇವರು ಹೇಳ್ತಾರೆ, ತಾನಾಗಿ ಇರುವಾತನು ಅಂತ ಹೇಳ್ತಾರೆ. ಐ ಆಮ್ ಹೂ ಐ ಆಮ್, ಸೆಲ್ಫ್ ಎಕ್ಸಿಸ್ಟಿಂಗ್ ಬೀಯಿಂಗ್. ಐ ಆಮ್ ಸೆಲ್ಫ್ ಎಕ್ಸಿಸ್ಟಿಂಗ್. ತಾನಾಗಿ ಇರುವಾತನು ದೇವರು. ದೇವ್ರನ್ನ ಯಾರು ಇರಿಸಿದ್ದಲ್ಲ, ದೇವ್ರನ್ನ ಯಾರು ಸೃಷ್ಟಿ ಮಾಡ್ಲಿಕ್ಕೆ ಆಗೋದು ಇಲ್ಲ. ನಾನು ದೇವ್ರನ್ನ ಮಾಡ್ತೀನಿ ಅಂದರೆ ಅವನಷ್ಟು ಮೂರ್ಖ ಬೇರೆ ಯಾರೂ ಇಲ್ಲ, ಅವನಷ್ಟು ಅವಿವೇಕಿ ಯಾರೂ ಇಲ್ಲ, ಅವನಷ್ಟು ಅಜ್ಞಾನಿ ಯಾರೂ ಇಲ್ಲ. ದೇವ್ರನ್ನ ಮಾಡ್ಲಿಕ್ಕೆ ಯಾರಿಗೂ ಆಗೋದಿಲ್ಲ. ದೇವರು ತಾನಾಗೇ ಇರುವಾತನು. ಈಗ ಆ ದೇವರು ನಮಗೆ ಹೇಳುವಂಥ ಮಾತು, ನನ್ನನ್ನು ಸನ್ಮಾನಿಸುವವನನ್ನ ನಾನು ಸನ್ಮಾನಿಸ್ತೇನೆ. ಸಾಧಾರಣವಾದ ಒಂದು ಮಾತಲ್ಲ, ದೇವರು ನಮ್ಮನ್ನು ಸನ್ಮಾನಿಸ್ತಾರಂತೆ. ಅದಕ್ಕೆ ನಾವು ಮಾಡಬೇಕಾಗಿರೋದು ಒಂದೇ ಒಂದು, ಅವ್ರನ್ನ ಸನ್ಮಾನಿಸಿದರೆ ಸಾಕು. ದೋಸ್ ಹೂ ಆನರ್ ಮೀ ಐ ವಿಲ್ ಆನರ್ ದೆಮ್. ದೇವರು ಹೇಳಿ ಮಾತು. ನನ್ನನ್ನು ಯಾರಾದರೂ ರಿಜೆಕ್ಟ್ ಮಾಡೋದಾದ್ರೆ ಅವನ್ನ ನಾನು ರಿಜೆಕ್ಟ್ ಮಾಡ್ತೀನಿ, ಅಂದರೆ ದ್ವೇಷ ಮಾಡ್ತೀನಿ ಅಂತಲ್ಲ ಹೇಳಿದ್ದು. ಹಾಗಾದ್ರೆ ದೇವರನ್ನ ಸನ್ಮಾನಿಸ್ಲಿಕ್ಕಿರುವ ಏಕೈಕ ದಾರಿ, ದೇರ್ ಈಸ್ ಓನ್ಲಿ ಒನ್ ವೇ ಟು ಆನರ್ ಗಾಡ್, ದಟ್ ಈಸ್ ಒಬೇಯಿಂಗ್ ಹಿಸ್ ವರ್ಡ್, ಬಿಲೀವಿಂಗ್ ಇನ್ ಹಿಸ್ ವರ್ಡ್. ಅವರ ಮಾತಿನಲ್ಲಿ ನಂಬಿಕೆ ಇಟ್ಟು ಅದನ್ನು ಅನುಸರಣೆ ಮಾಡುವ ಒಂದೇ ಒಂದು ದಾರಿ ಅವರನ್ನು ಸನ್ಮಾನಿಸ್ಲಿಕ್ಕಿರೋದು, ಬೇರೆ ಯಾವುದು ದಾರಿ ಇಲ್ಲ. ಇನ್ನು ನೀವು ಯಾವ್ಯಾವುದೋ ದಾರಿಯಲ್ಲಿ ಅವ್ರನ್ನ ಸನ್ಮಾನಿಸ್ತೀನಿ ಅಂತ ಹೋದರೂ ಅದಕ್ಕೆ ಬೆಲೆ ಇಲ್ಲ. ದೇವರನ್ನ ಸನ್ಮಾನಿಸಬೇಕು ಅಂತ ದೇವರು ಬಯಸೋದು ಅವರ ಆಜ್ಞೆಗಳಿಗೆ ವಿಧೇಯರಾಗಿ, ಅವರ ಮಾತಿಗೆ ವಿಧೇಯರಾಗಿ ನಾವು ಜೀವಿಸುವುದರ ಮುಖಾಂತರ ಅವರನ್ನು ನಾವು ಸನ್ಮಾನಿಸಬೇಕು ಎಂದು ಅವರು ಬಯಸ್ತಾರೆ. ಅದರಿಂದ ಇದು ಎಲ್ರಿಗೂ ಅಪ್ಲಿಕೇಬಲ್ ಆಗುತ್ತೆ. ಇದು ಕೇವಲ ಕ್ರೈಸ್ತರಿಗೆ ಅಂತ ಇರೋ ವಾಕ್ಯಗಲ್ಲ, ಎಲ್ಲ ಮನುಷ್ಯರಿಗೂ. ಯಾಕೆಂದ್ರೆ ದೇವರು ಎಲ್ರಿಗೂ ದೇವರು, ಯೇಸು ಎಲ್ಲರಿಗೂ ರಕ್ಷಕರೇ. ಆದ್ರಿಂದ ಈ ದೇವರ ವಾಕ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಪ್ರತಿಯೊಬ್ಬರು ದೇವರನ್ನ ಸನ್ಮಾನಿಸಬೇಕು. ದೇವರ ವಾಕ್ಯವನ್ನ ನಂಬಿ ಅದನ್ನು ಅನುಸರಣೆ ಮಾಡಿ ಅವ್ರನ್ನ ಸನ್ಮಾನಿಸಬೇಕು. ಯಾರು ನಿಜವಾಗಲೂ ದೇವರಿಂದ ಸನ್ಮಾನಿತರಾಗ್ತಾರೋ ಅವರ ಜೀವನದಲ್ಲಿ ನಿಜವಾದ ಸಮಾಧಾನ ಇರುತ್ತೆ. Those who are honored by God can experience the peace of God. If you are truly honored by God, you can experience the peace of God. ನೀವು ಕೇಳ್ಬೋದು, ನಾವು ದೇವರನ್ನ ಸನ್ಮಾನಿಸಿದರೆ ನಮಗೇನು ಸಿಗುತ್ತೆ? ಸಮಾಧಾನ ಸಿಗುತ್ತೆ. ಏನು ಸಿಗುತ್ತೆ? ಏನು ಸಿಗುತ್ತೆ? ಸಮಾಧಾನ ಸಿಗ್ಲಿಕ್ಕೆ ಏನು ಮಾಡಬೇಕು? ಒಂದೇ ಕೆಲಸ ಮಾಡಿ ಸಾಕು, ದೇವರನ್ನ ಸನ್ಮಾನಿಸಿ, ದೇವರನ್ನು ಆನರ್ ಮಾಡಿ, ದೇವರಿಗೆ ಸಲ್ಲಬೇಕಾದ ಒಂದು ಸನ್ಮಾನ ಗೌರವ ಅದು ದೇವರಿಗೆ ಸಲ್ಲಿಸಿ, ಆಗ ನಮಗೆ ಅದರ ಪ್ರತಿಫಲ ಏನು ಸಿಗುತ್ತೆ ಕೇಳಿದರೆ ಸಮಾಧಾನ, ದೇವರ ಸಮಾಧಾನ ನಮಗೆ ಸಿಗುತ್ತೆ. ಅದನ್ನ ಹೊಸ ಒಡಂಬಡಿಕೆಯಲ್ಲೂ ಕೂಡ ಇನ್ನೂ ಕೂಡ ಬಿಡಿಸಿ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ಸಂತ ಪೌಲರು ಹೇಳ್ತಾರೆ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯ, ಕಡೆಯದಾಗಿ ಸಹೋದರರೇ, ಫೈನಲಿ, ಓಕೆ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವೂ ಸ್ತುತ್ಯಾರ್ಹವೂ ಆಗಿದೆಯೋ ಅಂಥವುಗಳಲ್ಲಿ ಮಗ್ನರಾಗಿರಿ. ನೀವು ನನ್ನಿಂದ ಕಲಿತವು ಹಾಗೂ ಅರಿತವುಗಳನ್ನು, ಕೇಳಿದವು ಹಾಗೂ ಕಂಡವುಗಳನ್ನು ನಿಮ್ಮ ಜೀವಿತದಲ್ಲಿ ಕಾರ್ಯರೂಪಕ್ಕೆ ತನ್ನಿರಿ. ಆಗ ಶಾಂತಿದಾಯಕ ದೇವರು ನಿಮ್ಮ ಸಂಗಡ ಇರುವರು. ಶಾಂತಿದಾಯಕ ದೇವರು ಯಾವಾಗ ನಮ್ಮ ಸಂಗಡ ಇರುವರು? ಶಾಂತಿದಾಯಕ ದೇವರು ನಮ್ಮ ಸಂಗಡ ಇರುವಾಗ ನಮಗೆ ಶಾಂತಿ ಇರುತ್ತೋ ಇಲ್ವೋ? ಖಂಡಿತವಾಗಲೂ ಇರುತ್ತೆ, 100% ಇರುತ್ತೆ. ದೇವರು, ಶಾಂತಿದಾಯಕ ದೇವರು ನಮ್ಮ ಸಂಗಡ ಇರುವಾಗ ನಮ್ಮ ಜೀವನದಲ್ಲಿ ಶಾಂತಿ ಇರುತ್ತೆ. ಯಾಕಂದ್ರೆ ಇರುವವರು ಶಾಂತಿದಾಯಕ ದೇವರು. ಶಾಂತಿದಾಯಕ ಅಂದ್ರೆ ಶಾಂತಿ ನೀಡುವ ದೇವರು, ಗಾಡ್ ಆಫ್ ಪೀಸ್,
ಸಮಾಧಾನದ ದೇವರು. ಸಮಾಧಾನದ ದೇವರು ನಮ್ಮ ಜೊತೆಯಲ್ಲಿ ಇರುವಾಗ ನಮಗೆ ಸಮಾಧಾನ ಇರಬೇಕು. ಇಲ್ಲ ಅಂದರೆ ನಿಮ್ಮ ಜೊತೆ ಯಾವ ದೇವರಿದ್ದಾರೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನ ಇರುತ್ತೆ. ಗಾಡ್ ಆಫ್ ಟೆನ್ಷನ್ ನಿನ್ನ ಹತ್ರ ಇದ್ದರೆ ನಿನ್ನ ಜೀವನದಲ್ಲಿ ಟೆನ್ಷನ್ ಇರುತ್ತೆ. ಗಾಡ್ ಆಫ್ ಫಿಯರ್ ನಿನ್ನ ಜೊತೆನಲ್ಲಿದ್ದರೆ ನಿನ್ನ ಜೀವನ ಪೂರ್ತಿ ಫಿಯರೇ ಇರುತ್ತೆ. ಗಾಡ್ ಆಫ್ ಕನ್ಫ್ಯೂಷನ್ ಇದ್ದರೆ ಜೀವನ ಪೂರ್ತಿ ಕನ್ಫ್ಯೂಷನ್ ಇರುತ್ತೆ. ಗಾಡ್ ಆಫ್ ಲಸ್ಟ್ ಇದ್ದರೆ ಜೀವನ ಪೂರ್ತಿ ಲಸ್ಟ್ ಇರುತ್ತೆ. ಗಾಡ್ ಆಫ್ ಆ್ಯಂಗರ್ ಇದ್ದರೆ ನಿನ್ನ ಜೀವನದಲ್ಲಿ ಆ್ಯಂಗರ್ ಇರುತ್ತೆ, ಕೋಪ ಇರುತ್ತೆ. ಗಾಡ್ ಆಫ್ ದಿಸ್ ವರ್ಲ್ಡ್ ಇದ್ದರೆ ನಿನ್ನ ಜೀವನ ಪೂರ್ತಿ ಲೋಕಮಯವಾಗಿರುತ್ತೆ. ಗಾಡ್ ಆಫ್ ಪೀಸ್ ಇದ್ದರೆ ನಿನ್ನ ಜೀವಿತದಲ್ಲಿ ಸಮಾಧಾನ ಇರುತ್ತೆ. ಹೂ ಈಸ್ ದಟ್ ಗಾಡ್ ಆಫ್ ಪೀಸ್? ಬೈಬಲ್ ಸೇಸ್ ಜೀಸಸ್ ಕ್ರೈಸ್ಟ್ ಈಸ್ ದ ಪ್ರಿನ್ಸ್ ಆಫ್ ಪೀಸ್. ಯೇಸು ಕ್ರಿಸ್ತರೇ ಆ ಒಂದು ಸಮಾಧಾನದ ಕರ್ತನು, ಸಮಾಧಾನದ ಪ್ರಭು, ಸಮಾಧಾನದ ಅರಸನು ಯೇಸು ಕ್ರಿಸ್ತರಾಗಿದ್ದಾರೆ. ಯೇಸು ನಿಮ್ಮ ಜೊತೆಗೆ ಇದ್ದಾರೆ ಅಂದರೆ ನೀವು ಸಮಾಧಾನದಲ್ಲಿ ಇರ್ತೀರಿ. ದಟ್ ಇಸ್ ದ ಎವಿಡೆನ್ಸ್ ಜೀಸಸ್ ಈಸ್ ವಿತ್ ಯು. ಯೇಸು ಇದ್ದಾರೆ ನನ್ನ ಜೊತೆಗೆ ಅಂತ ನಂಬಿಕೆ ಇದೆ ಬ್ರದರ್, ಆದರೆ ಸಮಾಧಾನನೇ ಇಲ್ಲ. ನಿನ್ನ ನಂಬಿಕೆನೂ ಸರಿ ಇಲ್ಲ, ನಿನ್ನ ಜೊತೆಗೆ ಯಾರೋ ಬೇರೆಯವರಿದ್ದಾರೆ. ನಿನ್ನ ಜೊತೆಗೆ ಯೇಸು ಕ್ರಿಸ್ತರು ಇದ್ದಾಗ ಖಂಡಿತವಾಗಲೂ ನಿನಗೆ ಸಮಾಧಾನ ಇರುತ್ತೆ. ಈಗ ಯೇಸು ಕ್ರಿಸ್ತರು ಯಾರ ಜೊತೆಯಲ್ಲಿ ಇರ್ತಾರೋ ಅನ್ನೋದೊಂದು ಪ್ರಶ್ನೆ. ವಾಕ್ಯ ಏನು ಹೇಳುತ್ತೆ? ಕಡೆಯದಾಗಿ ಸಹೋದರರೇ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವೂ ಸ್ತುತ್ಯಾರ್ಹವೂ ಆಗಿದೆಯೋ ಅಂಥವುಗಳಲ್ಲಿ ಮಗ್ನರಾಗಿರಿ. ನಾವು ಬೆಳಗ್ಗೆಯಿಂದ ಸಂಜೆ ತನಕ ಯಾವುದರಲ್ಲಿ ಮಗ್ನರಾಗಿರ್ತೀವಿ? ಮಾರ್ನಿಂಗ್ ಟಿಲ್ ಈವ್ನಿಂಗ್ ವಿ ಆರ್ ಎಂಗೇಜ್ಡ್ ವಿತ್ ವಾಟ್? ವಿ ಆರ್ ಎಂಗೇಜ್ಡ್ ಇನ್ ವಾಟ್? You are engaged in what? Entangled with what? ಇಲ್ಲಿ ಏನು ಬರೆದಿದೆಯೋ ಇದಕ್ಕೆ ಆಪೋಸಿಟೇ ಇರುತ್ತೆ ನೋಡಿ. ಆಪೋಸಿಟ್ ಏನಿದೆ? ಸತ್ಯವೂ ಮಾನ್ಯವೂ ಅಂತ ಇದೆ. ಬೆಳಗಿಂದ ಸಂಜೆ ತನಕ ಸುಳ್ಳು ಹೇಳ್ಕೊಂಡೇ ಕಾಲ ಕಳೀತೀವಿ, ಹೌದಾ? ನ್ಯಾಯವೂ ಶುದ್ಧವೂ ಅಂತ ಎಲ್ಲ ಅಶುದ್ಧವಾದದ್ದೇ ಇರುತ್ತೆ. ಪ್ರೀತಿಕರವೂ ಮನೋಹರವೂ ಅಂತ ಇದೆ, ಎಲ್ಲ ದ್ವೇಷ ತುಂಬಿದ್ದೇ ಇದೆ ಅಲ್ವಾ? ಪ್ರೀತಿಯಲ್ಲಿ ಅಡ್ರೆಸ್ಗೆ ಇಲ್ಲ. ಅದೇ ರೀತಿ ಯಾವುದು ಸದ್ಗುಣವೂ ಸ್ತುತ್ಯಾರ್ಹವೂ, ಇದು ಯಾವುದೂ ಇಲ್ಲ. ಬೆಳಗ್ಗೆಯಿಂದ ಸಂಜೆ ತನಕ ಇದಕ್ಕೆ ವಿರುದ್ಧವಾಗಿರೋದನ್ನು ನಾವು ಚಿಂತೆ ಮಾಡಿಕೊಂಡು, ವಿರುದ್ಧವಾಗಿ ಇರೋದನ್ನು ಮಾತಾಡಿಕೊಂಡು ನಾವು ಬದುಕ್ತಾ ಇದ್ದರೆ ದೇವ್ರನ್ನ ಸನ್ಮಾನಿಸ್ದಂಗೆ ಆಗುತ್ತಾ? ಪಿಶಾಚಿಯನ್ನು ಆರಾಧಿಸ್ದಂಗಾಗತ್ತೆ. ಬಾಯಲ್ಲಿ ಯೇಸುವಿನ ಹೆಸರು ಹೇಳೋದ್ರಿಂದ ಯೇಸುವಿಗೆ ಮಹಿಮೆ ಆಗೋದಿಲ್ಲ. ಎಷ್ಟೋ ಜನ ಕ್ರೈಸ್ತರು ಇವತ್ತು ಬಾಯಲ್ಲಿ ಯೇಸು 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 ಅಂತ ಹೇಳ್ತೀವಿ, ಆದರೆ ಯೇಸುವಿಗೆ ಮಹಿಮೆ ಆಗೋದಿಲ್ಲ. ಬಾಯಿಂದ ಅವರ ಹೆಸರು ಹೇಳೋದ್ರಿಂದ ಯೇಸು ಕ್ರಿಸ್ತರಿಗೆ ಮಹಿಮೆ ಆಗೋದಿಲ್ಲ. ನಿಜವಾಗಲೂ ಯಾರು ಅವರ ವಾಕ್ಯಗಳನ್ನು ಅನುಸರಣೆ ಮಾಡಿ ಜೀವಿಸ್ತಾರೋ ಅವರ ಜೀವನದ ಮುಖಾಂತರ ಯೇಸು ಸ್ವಾಮಿಗೆ ಮಹಿಮೆ ಆಗ್ತದೆ. ಇವತ್ತು ನಾವು ಯೋಚನೆ ಮಾಡಬೇಕು, ನಾನು ದೇವರನ್ನ ಸನ್ಮಾನಿಸಬೇಕು. ಹೇಗೆ ಸನ್ಮಾನಿಸೋದು? ಅವರ ಮಾತುಗಳನ್ನು, ಅವರ ಆಜ್ಞೆಗಳನ್ನು ನಾವು ಅನುಸರಿಸುತ್ತಾ ಯಾವುದು ಸತ್ಯವೂ ನ್ಯಾಯವೂ ಪ್ರೀತಿಕರವೂ ಸ್ತುತ್ಯರ್ಹವೂ ಸದ್ಗುಣವೂ ಆಗಿದೆಯೋ, ಮತ್ತು ಅಪೊಸ್ತಲರ ಜೀವನ, ಪ್ರೇಷಿತರ ಜೀವನ, ಅದನ್ನು ನೋಡಿ ಅವರಲ್ಲಿದ್ದಂಥ ಭಕ್ತಿ, ಅವರಲ್ಲಿದ್ದಂಥ ವಿಶ್ವಾಸ, ಅವರಲ್ಲಿದ್ದಂತಹ ದೈವ ಭಯ, ಅವರಲ್ಲಿದ್ದಂಥ ತೀಕ್ಷ್ಣತೆ, ಅವರಲ್ಲಿದ್ದಂಥ ಪರಿಶುದ್ಧತೆ, ಇವುಗಳನ್ನು ಕೂಡ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಂಡು ಬದುಕಿದಾಗ ಶಾಂತಿದಾಯಕನಾದ ದೇವರು ನಮ್ಮ ಜೊತೆಯಲ್ಲಿರ್ತಾರೆ. ಅಂದರೆ ಆ ಶಾಂತಿ ನಮ್ಮ ಹೃದಯದಲ್ಲಿರುತ್ತೆ, ನಮ್ಮ ಕುಟುಂಬದಲ್ಲಿರುತ್ತೆ. ಇವತ್ತು ಎಷ್ಟೋ ಜನರ ಹೃದಯದಲ್ಲಿ ಶಾಂತಿ ಇಲ್ಲ. ನಿಮ್ಮ ಹೃದಯದಲ್ಲಿ ಶಾಂತಿ ಇಲ್ಲದೆ ಇದ್ರೆ ನಿಮ್ಮ ಕುಟುಂಬದಲ್ಲಿ ಶಾಂತಿ ಎಲ್ಲಿಂದ ಬರುತ್ತೆ? ಬರೋದಿಲ್ಲ. ಫಾರ್ ಎಕ್ಸಾಂಪಲ್, ಕುಟುಂಬದಲ್ಲಿ ಯಾರು ದುಡಿಮೆ ಮಾಡೋದಿಲ್ಲ. 10 ಜನ ಇರ್ತಾರೆ, 10 ಜನರಲ್ಲಿ ಒಬ್ಬರು ದುಡಿಮೆ ಮಾಡೋದಿಲ್ಲ, ಎಲ್ಲರೂ ಸೋಂಬೇರಿಗಳೇ. ಹಸಿವೆ ಆದಾಗ ಹೊಟ್ಟೆ ಹೆಂಗೆ ತುಂಬುತ್ತೆ ಹೇಳಿ ನೋಡೋಣ? ಹೆಂಗೆ ತುಂಬಿಸ್ಕೋಬೋದು ಹೇಳಿ ನೋಡೋಣ? ಎಲ್ಲ ಮೊಬೈಲ್ ಫೋನ್ ಹಿಡ್ಕೊಂಡು ಸಿನಿಮಾ ನೋಡ್ಕೊಂಡು ಹರಟೆ ಹೊಡ್ಕೊಂಡು ಬೆಳಗಿಂದ ಸಂಜೆ ತನಕ ಮನೇಲಿ ಕೂತ್ಕೊಂಡಿರ್ತೀವಿ.
ಒಬ್ಬರು ಕೆಲಸ ಮಾಡಲ್ಲ. ಮಧ್ಯಾಹ್ನ ಹಸಿವೆ ಆಗುತ್ತೆ, ಹೊಟ್ಟೆ ಹೇಗೆ ತುಂಬುತ್ತೆ? ತಿನ್ನೋದೇನು? ನೀರು ಇಲ್ಲ. ಸೋಂಬೇರಿಗಳು ನೀರು ಕೂಡ ತಿಂದಿಡೋದಿಲ್ಲ, ಡ್ರೈ ಎಲ್ಲ. ಈಗ ಫಿಲ್ಟರ್ ವಾಟರ್ ತರಬೇಕಂದ್ರೆ ಅದಕ್ಕೂ ನೀರು ಕೊಡಬೇಕು, ಹಣ ಕೊಡಬೇಕು. ಸೊ ಅದೇ ಆ ಕುಟುಂಬದಲ್ಲಿ ಯಾರೋ ಒಬ್ಬ ಮಾತ್ರ ಬೆಳಗ್ಗೆ ಎದ್ದು 6 ಗಂಟೆಗೆ ಕಷ್ಟಪಟ್ಟು ಕೆಲಸಕ್ಕೆ ಹೋಗ್ತಾನೆ, ಸಂಜೆ ತನಕ ದುಡಿತಾನೆ. ಆ 10 ಜನಕ್ಕಲ್ಲ, ಇನ್ನೂ ಒಂದು ಎಕ್ಸ್ಟ್ರಾ 10 ಜನಕ್ಕೆ ತಿನ್ಲಿಕ್ಕೆ ಬೇಕಾದಷ್ಟು ಹಣವನ್ನು ಹಣ ತಿನ್ನಕ್ಕಾಗೋದಿಲ್ಲ. ಏನು ತಗೊಂಡು ತಿನ್ಬೇಕು, ಅದಕ್ಕೆ ಬೇಕಾಗಿರೋದನ್ನ, ಆಹಾರಕ್ಕೆ ಬೇಕಾಗಿರೋದನ್ನ ಸಂಪಾದನೆ ಮಾಡ್ಕೊಂಡು ಬರೋನು ಒಬ್ಬ ಇದ್ರೆ ಆ ಕುಟುಂಬದಲ್ಲಿರುವ 9 ಜನರು ತಿಂದು ತೃಪ್ತರಾಗ್ತಾರೆ. ಆಗುತ್ತೋ ಇಲ್ವೋ? ಆಗುತ್ತೆ. 9 ಜನ ಸೋಂಬೇರಿಗಳೇ, ಬಟ್ ಒಬ್ಬ ಮಾತ್ರ ಕಷ್ಟಪಟ್ಟು ದುಡಿತಾ ಇದ್ದಾನೆ. ಆ ಒಬ್ಬನ ದುಡಿಮೆಯಿಂದ ಸಿಗುವ ಸಂಪಾದನೆಯಿಂದ 9 ಜನರು ತೃಪ್ತರಾಗಿ ತಿಂದು ಮಲ್ಕೊಳ್ತಾರೆ. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಕುಟುಂಬಗಳಲ್ಲಿ ಒಬ್ಬ ಅಥವಾ ಒಬ್ಬಳು ಅಥವಾ ಒಬ್ಬನು ನಿಜವಾದ ಒಬ್ಬ ದೈವ ಭಕ್ತ, ನಿಜವಾದ ಒಬ್ಬ ಸತ್ಯ ವಿಶ್ವಾಸಿ ಒಬ್ಬ ಇದ್ರೆ ಆ ಕುಟುಂಬದಲ್ಲಿ ಆ ಸಮಾಧಾನ ಸಂಪಾದನೆ ಮಾಡ್ಕೊಂಡು ಬರ್ತಾಳಲ್ಲ, ಅದನ್ನು ಹಂಚಲಿಕ್ಕೆ ಆಗ್ತದೆ. ಹಣಕ್ಕೆ ಒಂದು ಲಿಮಿಟೇಷನ್ ಇದೆ. ಯಾಕೆ ಅಂದರೆ ಅದು ಮನುಷ್ಯನ ಪ್ರಯತ್ನದಿಂದ, ಲೋಕದಿಂದ ಸಂಪಾದನೆ ಆಗಿದ್ದು. ಆದರೆ ಈ ದೇವರ ಸಮಾಧಾನ ಅಂತಕ್ಕಂಥದ್ದು ದೇವರ ಕೃಪೆಯಿಂದ ದೇವರು ಕೊಟ್ಟಿರೋದು ಮನುಷ್ಯನಿಗೆ. ಲೋಕದಿಂದ ಸಿಕ್ಕಿದ್ದಲ್ಲ, ದೇವರಿಂದ ಪಡ್ಕೊಂಡು ಬಂದಿರೋದು, ಒಂದು ಕೃಪೆಯಾಗಿ ಸಿಕ್ಕಿರೋದು ವಿಶ್ವಾಸದ ನಿಮಿತ್ತವಾಗಿ. ಆದ್ರಿಂದ ಇದಕ್ಕೆ ಲಿಮಿಟೇಷನ್ ಇಲ್ಲ. ಇದನ್ನು ತಗೊಂಡು ಬಂದು ಕುಟುಂಬದಲ್ಲಿ ಮಿಕ್ಕವರಿಗೆ ಹಂಚಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇವತ್ತು ಕುಟುಂಬದಲ್ಲಿ ಇರ್ತಕ್ಕಂಥ ವಿಶ್ವಾಸಿಗಳು ಎಂದು ಹೇಳಿಕೊಳ್ಳುವವರು ಡೂಪ್ಲಿಕೇಟ್ ಆಗಿರೋದ್ರಿಂದ ಹಂಚಲಿಕ್ಕೇನೂ ಇಲ್ಲ. ಒರಿಜಿನಲ್ ವಿಶ್ವಾಸಿ ಆದರೆ, ಒಂದು ನಿಜವಾದ ಪ್ರಾಮಾಣಿಕ ವಿಶ್ವಾಸಿ ಆದರೆ, ನಿಜವಾದ ಸತ್ಯ ವಿಶ್ವಾಸಿ ಆದರೆ ಬೈಬಲ್ ವಾಕ್ಯ ಸುಳ್ಳು ಆಗೋದಿಲ್ಲ. ನೀನು ವಿಶ್ವಾಸಿಸು, ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದಿಕೊಳ್ಳುವುದು. ಯು ಬಿಲೀವ್ ಇನ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಯು ಅಂಡ್ ಯುವರ್ ಹೌಸ್ ಹೋಲ್ಡ್ ವಿಲ್ ಬಿ ಸೇವ್ಡ್. ದಿಸ್ ಇಸ್ ದ ವರ್ಡ್ ಆಫ್ ದ ಲಾರ್ಡ್. ಇದು ದೇವರ ವಾಕ್ಯ. ಪ್ರೇಷಿತರ ಕಾರ್ಯಕಲಾಪ 16ನೇ ಅಧ್ಯಾಯದಲ್ಲಿ 31ನೇ ವಾಕ್ಯ ಹೇಳ್ತದೆ. ಆ ಒಂದು ಶತಾಧಿಪತಿ ಕೇಳ್ತಾನೆ, ಪೌಲಶೀಲರ ಬಳಿಯಲ್ಲಿ ಕೇಳ್ತಾನೆ, ಸಹೋದರರೇ, ನಾವು ಈಗ ಜೀವೋದ್ಧಾರ ಹೊಂದಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದಾಗ ಆ ಶತಾಧಿಪತಿಗೆ ಉತ್ತರವಾಗಿ ಪೌಲಶೀಲರು ಅಪೊಸ್ತಲರು ಹೇಳುವಂತ ಒಂದು ಮಾತಾಗಿದೆ. ಏನಂತ ಹೇಳ್ತಾರೆ? ಪ್ರಭು ಯೇಸುವಿನಲ್ಲಿ ವಿಶ್ವಾಸ ಇಡು, ನೀನು ನಿನ್ನ ಮನೆಯವರೆಲ್ಲರೂ. ಜೀವೋದ್ಧಾರ ಅನ್ನೋದೊಂದು ಸಾಧಾರಣ ವಿಷಯ ಅಲ್ಲ, ತುಂಬಾ ದೊಡ್ಡ ಅದ್ಭುತ, ತುಂಬಾ ದೊಡ್ಡ ಆಶೀರ್ವಾದ. ಓಕೆ, ಯು ಅಂಡ್ ಯುವರ್ ಹೌಸ್ ಹೋಲ್ಡ್ ವಿಲ್ ಬಿ ಸೇವ್ಡ್. ಅಂದ್ರೆ ನಿತ್ಯ ನಾಶದಿಂದ ನೀವು ಪಾರಾಗ್ತೀರಿ, ನಿಮಗೆ ನಿತ್ಯ ಜೀವ ಸಿಗ್ತದೆ. ಇಟ್ಸ್ ಹೈಯೆಸ್ಟ್ ಬ್ಲೆಸ್ಸಿಂಗ್. ನೀನು ವಿಶ್ವಾಸ ಇಡು, ನೀನು ನಿನ್ನ ಕುಟುಂಬ ರಕ್ಷಿಸಲ್ಪಡ್ತೀರಿ. ಹಾಗಾದ್ರೆ ಒಬ್ಬ ರಕ್ಷಣೆ ಹೊಂದಿದ ಮನುಷ್ಯ ಒಂದು ಕುಟುಂಬದಲ್ಲಿ ಇದ್ರೆ ಅವನ ಮುಖಾಂತರ ಆ ರಕ್ಷಣೆ ಹರಿದು ಹೋಗ್ತದೆ, ಸ್ಪ್ರೆಡ್ ಆಗುತ್ತೆ ಮಿಕ್ಕವರಿಗೆ. ದೇರ್ ಇಸ್ ಸೋ ಮಚ್ ಪವರ್ ಇನ್ ಸಾಲ್ವೇಷನ್, ದೇರ್ ಇಸ್ ಸೋ ಮಚ್ ಪವರ್ ಇನ್ ಫೇತ್. ವಿಶ್ವಾಸಿಗೆ ತುಂಬಾ ಪವರ್ ಇದೆ ನಿನ್ನ ಕುಟುಂಬದಲ್ಲಿ, ನಿನ್ನ ಸಮಾಜದಲ್ಲಿ. ಆದರೆ ಇವತ್ತು ಸೋ ಕಾಲ್ಡ್ ಬಿಲೀವರ್ಸ್, ವಿಶ್ವಾಸಿಗಳು, ಸೋ ಕಾಲ್ಡ್ ಕ್ರಿಶ್ಚಿಯನ್ಸ್, ಕ್ರೈಸ್ತರು ಎಂದು ಕರೆಸಿಕೊಳ್ಳುವ ಅನೇಕರು ಡಮ್ಮಿ ಪೀಸ್ಗಳಾಗಿರೋದ್ರಿಂದ, ಡೂಪ್ಲಿಕೇಟ್ ಆಗಿರೋದ್ರಿಂದ ಏನು ಸ್ಪ್ರೆಡ್ ಆಗ್ತಾ ಇಲ್ಲ, ಫೇತ್ ಟ್ರಾನ್ಸ್ಫರ್ ಆಗ್ತಾ ಇಲ್ಲ. ನಾನು ಹೇಳಿದ್ನಲ್ವಾ, ಬೆಳಿಗ್ಗೆಯಿಂದ ಸಂಜೆ ತನಕ ಒಂದು ಕುಟುಂಬದಲ್ಲಿ ಒಬ್ಬ ಮನುಷ್ಯ ಹೋಗಿ ದುಡ್ಕೊಂಡು ಬಂದರೆ ಆ 9 ಜನ ಸೋಂಬೇರಿಗಳಿಗೂ ಕೂಡ ಹೊಟ್ಟೆ ತುಂಬ ತಿನ್ನಲಿಕ್ಕೆ ಸಿಗುತ್ತೆ, ಸಂಪಾದನೆ ಮಾಡ್ಬೋದು. ಆದರೆ ಒಬ್ಬನು ಹೋಗಿಲ್ಲ ಅಂದರೆ, ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಹೋಗ್ತಾನೆ, ಬೆಳಿಗ್ಗೆ ಹೋಗ್ತಾನೆ, ಸಂಜೆ ತನಕ ಅವ್ನು ಊರೆಲ್ಲ ಸುತ್ತೊಡ್ಕೊಂಡು, ಹರಟೆ ಹೊಡ್ಕೊಂಡು, ಫ್ರೆಂಡ್ಸ್ ಜೊತೆಗೆ ಸುತ್ತಕೊಂಡು ರಾತ್ರಿ 10 ಗಂಟೆಗೆ ಮನೆ ಬಂದು ನಾನು ದುಡಿಲಿಕ್ಕೆ ಹೋದೆ,
ನಾನು ದುಡಿಲಿಕ್ಕೆ ಹೋದೆ ಅಂತ ಒಂದು ವಾರ ಎಲ್ಲ ಹೋಗಿ ಬಂದರೆ ಎಲ್ಲರೂ ಉಪವಾಸ ಬೀಳಬೇಕಾಗತ್ತೆ. ಹೋಗಿದ್ದು ದುಡಿಮೆ ಮಾಡಲಿಕ್ಕೆ ₹1 ಸಿಕ್ಕಿಲ್ಲ. ಅದೇ ರೀತಿಯಲ್ಲಿ ಇವತ್ತು ಅನೇಕ ಕ್ರೈಸ್ತರು ನಾನು ಪ್ರಾರ್ಥನೆಗೆ ಹೋದೆ, ಬೈಬಲ್ ಓದಿದೆ, ಚರ್ಚಿಗೆ ಹೋದೆ, ದೇವರಲ್ಲಿದ್ದೀನಿ ಅಂತ ಹೇಳ್ಕೊಂಡು ಬದುಕ್ತಾ ಇದ್ದೀವಿ. ಸಂಪಾದನೆ ಏನಪ್ಪ ಮಾಡಿದೆ? ಎಲ್ಲಿ ನೀನು ದೇವರಲ್ಲಿದ್ದು ಸಂಪಾದನೆ ಮಾಡಿದ ವಿಶ್ವಾಸ ಎಲ್ಲಿ? ಇಲ್ಲ. ದೇವರಲ್ಲಿದ್ದು ಸಂಪಾದನೆ ಮಾಡಿದ ಪ್ರೀತಿಯಲ್ಲಿ ಅದಿಲ್ಲ. ಚರ್ಚಿಗೆ ಹೋಗಿ, ಪ್ರಾರ್ಥನೆಗೆ ಹೋಗಿ, ಧ್ಯಾನಕ್ಕೆ ಹೋಗಿ, ಬೈಬಲ್ ಓದಿ ನೀನು ಸಂಪಾದನೆ ಮಾಡಿದಂತಹ ಒಂದು ಪ್ರಾಮಾಣಿಕತೆಯಲ್ಲಿ ಇಲ್ಲ. ಸಮಾಧಾನ ಎಲ್ಲಿ? ಅದು ಇಲ್ಲ. ಪರಿಶುದ್ಧತೆಯಲ್ಲಿ ಅದು ಇಲ್ಲ. ಮತ್ತೆ ನೀನು ಪ್ರಾರ್ಥನೆ ಹೋಗಿ ಏನು ಸಂಪಾದನೆ ಮಾಡಿದೆ? ಏನಿಲ್ಲ, ಸುಮ್ಮನೆ ಹೋಗಿ ಟೈಮ್ ಪಾಸ್ ಮಾಡ್ಕೊಂಡು ಬಂದ ಅಷ್ಟೇ. ಅವ್ರು ಏನೋ ಹೇಳಿದ್ರು, ಇವ್ರು ಕೈ ತಟ್ಟಿದ್ರು ಅಷ್ಟೇ. ಅವ್ರು ಏನೋ ಹೇಳಿದ್ರು, ಇವ್ರಿಗೆ ಖುಷಿ ಆಯಿತು, ಕೈ ತಟ್ಟಿದ್ರು, ಬಂದರು. ಇದೇ ಸಂಪಾದನೆ ಮಾಡ್ಕೊಂಡು ಬಂದಿದ್ದು. ನೋ. ಯಾವುದು ಸತ್ಯವೂ ಮಾನ್ಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಸದ್ಗುಣವೂ ಸ್ತುತ್ಯಾರ್ಹವೂ ಆಗಿದೆಯೋ ಅಂಥವುಗಳಲ್ಲಿ ಮಗ್ನರಾಗಿ ಇರಬೇಕೆಂದು ದೇವರು ನಮಗೆ ಕರೆ ನೀಡ್ತಾ ಇದ್ದಾರೆ. ಸುಮ್ಮನೆ ಬಂದು ಕುತ್ಕೊಂಡು ಮಂಗಳವಾರ ಬಂದು ಕುತ್ಕೊಂಡೆ, ಗುರುವಾರ ಬಂದು ಕುತ್ಕೊಂಡೆ, ಭಾನುವಾರ ಬಂದು ಕುತ್ಕೊಂಡೆ, ಕೇಳಿಸ್ಕೊಂಡೆ, ಕೈ ತಟ್ಟದೆ ಹೋದೆ ಅಂತ ಹೇಳಿಬಿಟ್ಟು ಒಳ್ಳೇದಾಗುತ್ತೆ ಅಂತ ತಿಳ್ಕೊಂಡ್ರೆ ಅದು ನಂಬಿಕೆ ಅಲ್ಲ, ಮೂಢನಂಬಿಕೆ. ಕೇಳಿಸ್ಕೊಂಡ ವಾಕ್ಯವನ್ನು ಸನ್ಮಾನಿಸಬೇಕು. ಯು ಶುಡ್ ಆನರ್ ದ ವರ್ಡ್ ಆಫ್ ಗಾಡ್ ವಾಟ್ ಯು ಆರ್ ಹಿಯರಿಂಗ್ ನೌ. ಈಗ ನಾವು ಕೇಳಿಸಿಕೊಳ್ಳುವಂಥ ವಾಕ್ಯಗಳನ್ನು ನಾವು ಆನರ್ ಮಾಡಬೇಕು, ನಾವು ರೆಸ್ಪೆಕ್ಟ್ ಕೊಡಬೇಕು ಆ ವಾಕ್ಯಕ್ಕೆ. ಯಾಕೆಂದರೆ ಇದು ಹೇಳ್ತಾ ಇರೋದು ಯಾರು? ದೇವರು. ಅವರ ಮಾತನ್ನು ನನಗೆ ಹೇಳ್ತಾ ಇದ್ದಾರೆ. ಪವಿತ್ರ ಬೈಬಲ್ ಪುಸ್ತಕದಲ್ಲಿರುವ ಪ್ರತಿಯೊಂದು ಮಾತುಗಳು ದೇವರು ನನಗೆ ಹೇಳಿದಂಥ ಮಾತುಗಳು. ಅದು ನೆನ್ಪಿಟ್ಕೋಬೇಕು. ಇದಕ್ಕೆ ನಾನು ರೆಸ್ಪೆಕ್ಟ್ ಕೊಡಬೇಕು. ನಾವು ಒಂದು ಕಾಯಿಲೆ ಅಂತ ಆಸ್ಪತ್ರೆಗೆ ಹೋಗ್ತೀವಿ. ಆಸ್ಪತ್ರೆಗೆ ಹೋಗುವಾಗ ಡಾಕ್ಟರ್ ನಮ್ಗೆ ಹೇಳ್ತಾರೆ, ನೀವು ಈ ಥರ ವಸ್ತುಗಳನ್ನು ತಿನ್ನಬಾರ್ದು, ಈ ಥರ ಆಹಾರ ಸೇವಿಸಬೇಕು, ಈ ಮಾತ್ರೆ ತಗೋಬೇಕು, ಇಷ್ಟು ದಿನ ತಗೋಬೇಕು, ಈ ಥರ ಎಕ್ಸಸೈಸ್ ಮಾಡಬೇಕು. ಈ ರೀತಿ ಎಲ್ಲ ವೈದ್ಯರು ಸಲಹೆ ಕೊಟ್ಟಾಗ ನಾವೇನು ಮಾಡ್ತೀವಿ? ಮನೆಗೆ ಬಂದು ಇಮ್ಮಿಡಿಯೇಟ್ ಆಗಿ ಒಂದು ವಾರ ಬಿಟ್ಟಲ್ಲ, ಇಮ್ಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ತೀವಿ. ಡಾಕ್ಟರ್ ಹೇಳಿದ್ದಾರೆ. ಡಾಕ್ಟರ್ ಹೇಳಿದ ಮಾತು ಅಷ್ಟು ಕೇರ್ಫುಲ್ ಆಗಿ ತೆಗೆದುಕೊಂಡು ವಿ ಆನರ್ ಡಾಕ್ಟರ್ ಬೈ ಕೀಪಿಂಗ್ ಹಿಸ್ ವರ್ಡ್, ಹಿಸ್ ಪ್ರಿಸ್ಕ್ರಿಪ್ಷನ್. ಅವ್ರು ಕೊಟ್ಟಿರ್ತಕ್ಕಂಥ ಆ ಒಂದು ಏನು ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತಾರಲ್ವಾ ಮೆಡಿಸಿನ್ ಬಗ್ಗೆ ಅಥವಾ ನಾವು ಮಾಡಬೇಕಾದ ಕೆಲವೊಂದು ಕಾರ್ಯಗಳ ಬಗ್ಗೆ, ಅದನ್ನು ನಾವು ಫಾಲೋ ಮಾಡ್ತೀವಿ. ಡಾಕ್ಟರ್ ಮೇಲಿರೋ ಪ್ರೀತಿಯಿಂದ ನಾವು ಮಾಡೋದು. ಡಾಕ್ಟರ್ ಹೇಳಿದ್ದೆಲ್ಲ ಮಾಡ್ತೀವಲ್ವಾ ಡಾಕ್ಟರ್ ಮೇಲಿರೋ ಪ್ರೀತಿಯಿಂದನಾ? ಎಷ್ಟು ಜನ ಪೇಷಂಟ್ಗಳು ನಾವು ಡಾಕ್ಟರ್ ಮೇಲಿರೋ ಪ್ರೀತಿಯಿಂದ ಡಾಕ್ಟರ್ ಹೇಳಿದ ಹಾಗೆ ಮಾತ್ರೆ ತಗೊಳ್ತೀವಿ? ಡಾಕ್ಟರ್ ಮೇಲಿರೋ ಪ್ರೀತಿಯಿಂದ ಅಲ್ಲ, ಪ್ರಾಣ ಭಯದಿಂದ, ಮರಣ ಭಯದಿಂದ, ರೋಗ ಭಯದಿಂದ, ಕಾಯಿಲೆಯ ಭಯದಿಂದ, ಸತ್ತು ಹೋಗ್ತೀನೇನೋ ಎನ್ನುವ ಭಯದಿಂದ ತೆಗೆದುಕೊಳ್ತೀವಿ ವಿನಃ ಡಾಕ್ಟರ್ ಮೇಲಿರೋ ಪ್ರೀತಿನೂ ಅಲ್ಲ, ಯಾರ ಮೇಲಿರೋ ಪ್ರೀತಿನೂ ಅಲ್ಲ. ನಿನ್ನ ಸ್ವಾರ್ಥ ಜೀವನದ ನಿಮಿತ್ತವಾಗಿ ಸತ್ತು ಹೋಗ್ತೀನಿ ಅನ್ನೋ ಹೆದರಿಕೆ ಇರೋದ್ರಿಂದ ಪ್ರಾಣ ಉಳಿಸ್ಕೊಳ್ಳಿಕ್ಕೋಸ್ಕರ, ಅಂದರೆ ಈ ದೇಹವನ್ನು ಇನ್ನೂ ಸ್ವಲ್ಪ ದಿವಸ ಈ ಭೂಮಿ ಮೇಲೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಮಾತ್ರನೇ ಅಷ್ಟು ಸೀರಿಯಸ್ ಆಗಿ ನೀನೇನು ಮಾಡ್ತೀಯಾ? ಮೆಡಿಸಿನ್ ತಗೊಳ್ತೀಯಾ? ಅವ್ರು ಏನು ಹೇಳ್ತಾರೋ ಅದ್ರ ಪ್ರಕಾರ ಮಾಡ್ತೀಯಾ? ಆದರೆ ದೇವರು ನಮಗಿದನ್ನು ಹೇಳಿರೋದು ದೇವರ ಲಾಭಕ್ಕಲ್ಲ. ಡಾಕ್ಟರ್ ಅದನ್ನು ಹೇಳಿರೋದ್ರಿಂದ ಡಾಕ್ಟ್ರಿಗೆ ಲಾಭ ಇದೆ. ಏನು? ಡಾಕ್ಟ್ರಿಗೆ ಹಣ ಸಿಗುತ್ತೆ. ಇವತ್ತು ಕೆಲವೊಂದು ಆಸ್ಪತ್ರೆಗಳಲ್ಲಿ ನೀವು ಸುಮ್ಮನೆ ಹೋಗಿ ಡಾಕ್ಟರ್ನ ವಿಸಿಟ್ ಮಾಡಲಿಕ್ಕೆ ₹1000 ಕೊಡಬೇಕು. 1000, 1500, ಇನ್ನು ಸ್ಪೆಷಲ್ ವಿಸಿಟ್ ಆದರೆ 2000 ಎಲ್ಲ ಕೊಡಬೇಕು. ಜಸ್ಟ್ ಮುಟ್ಟಿ ನೋಡಿ ನಿಮಗೆ ಒಂದು ಮೆಡಿಸಿನ್ ಬರೆದು ಕೊಡಲಿಕ್ಕೆ ₹2000 ಕೊಡಬೇಕು ಕೆಲವು ಆಸ್ಪತ್ರೆಗಳಲ್ಲಿ ಸ್ಪೆಷಲ್ ವಿಸಿಟ್ ಆದರೆ. ಡಾಕ್ಟ್ರಿಗೆ ಲಾಭ, ನಿಮಗಲ್ಲ ಲಾಭ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಆ ಡಾಕ್ಟರ್ ಹೇಳಿದ ಮಾತನ್ನು ಅಷ್ಟು ಕೇರ್ಫುಲ್ಲಾಗಿ ಮಾಡ್ತೀವಿ. ಹಾಗಾದರೆ ಇಲ್ಲಿ ದೇವರು ಯೇಸು ಕ್ರಿಸ್ತರು
ಈ ಒಂದೊಂದು ವಾಕ್ಯಗಳನ್ನು ನಮಗೋಸ್ಕರ ಹೇಳಿದಾರಲ್ವಾ, ಅವರ ಲಾಭಕ್ಕೋಸ್ಕರ ಅಲ್ಲ. ಅವರಿಗೇನು 1,000 ರೂಪಾಯಿ 2,000 ರೂಪಾಯಿ ಏನು ಸಿಗೋದಿಲ್ಲ. ಲಾಭ ಪೂರ್ತಿ ನಮಗೆ. ಕೇಳಿಸ್ಕೊಳ್ಳದೆ ಇದ್ರೆ ನಮಗೆ ನಷ್ಟ ಏನು ಗೊತ್ತಾ? ನಮ್ಮ ಆತ್ಮ ನಷ್ಟ ಆಗ್ತದೆ. ಶರೀರಕ್ಕೆಲ್ಲ ನಷ್ಟ ಆಗೋದು. ದೇವರ ಮಾತನ್ನು ನಾವು ರೆಸ್ಪೆಕ್ಟ್ ಮಾಡದೇ ಇದ್ರೆ, ದೇವರ ವಾಕ್ಯವನ್ನು ನಾವು ಅನುಸರಣೆ ಮಾಡದೇ ಇದ್ರೆ ನಮಗಾಗುವ ನಷ್ಟ ಆತ್ಮ ನಷ್ಟ ಆಗುತ್ತೆ. ಅದಕ್ಕಿಂತ ದೊಡ್ಡ ನಷ್ಟ ಬೇರೆ ಯಾವುದೂ ಇಲ್ಲ. ಆದರೆ ದೇವರು ಇದನ್ನು ಯಾಕೆ ನಮಗೆ ಮಾಡು ಅಂತ ಹೇಳ್ತಾರೆ ಅಂದರೆ, ಲಾಭಕ್ಕೋಸ್ಕರ ಅಲ್ಲ, ನಮ್ಮ ಮೇಲಿರುವ ಪ್ರೀತಿಯಿಂದ. ಓನ್ಲಿ ಬಿಕಾಸ್ ಆಫ್ ಲವ್ ಹಿ ಸೇಸ್ ಟು ಯು, ಡೂ ದಿಸ್, ಡೋಂಟ್ ಡೂ ದಿಸ್, ಫಾಲೋ ದಿಸ್, ಡೋಂಟ್ ಫಾಲೋ ದಿಸ್. ಇದನ್ನು ಮಾಡು, ಇದನ್ನು ಮಾಡಬೇಡ, ಇದನ್ನು ಅನುಸರಿಸು, ಇದನ್ನು ಅನುಸರಿಸಬೇಡ ಅಂತ ದೇವರು ನಮಗೆ ಅವರ ವಾಕ್ಯದ ಮುಖಾಂತರ ಪವಿತ್ರ ಬೈಬಲ್ ಪುಸ್ತಕದಲ್ಲಿ ಏನಾದರೂ ಹೇಳಿದ್ದಾರೆ ಅಂದರೆ ಅದಕ್ಕೆ ರೀಸನ್ ಒಂದೇ, ಅವರಿಗೆ ನನ್ನ ಮೇಲಿರುವ ಪ್ರೀತಿ. ಅವರಿಗೆ ನಿಮ್ಮ ಮೇಲಿರುವ ಪ್ರೀತಿಯಿಂದ ಮಾತ್ರ ಅದು ಹೇಳಿರೋದು, ಬಿಟ್ಟರೆ ಬೇರೆ ಯಾವ ದುರುದ್ದೇಶನೂ ಇಲ್ಲ. ಆ ಪ್ರೀತಿಯಿಂದ ದೇವರು ನಮ್ಮ ಆತ್ಮದ ಬಗ್ಗೆ ಕಾಳಜಿ ವಹಿಸಿ ನಾವು ನಿತ್ಯನಾಶಕ್ಕೆ ಹೋಗಬಾರ್ದು, ನಿತ್ಯ ಜೀವ ಪಡೆದುಕೊಳ್ಳಬೇಕೆಂಬ ಉದ್ದೇಶದಿಂದ ನಮಗೆ ಹೇಳಿದ ಮಾತಲ್ಲಿ ನಮಗೆ ನಿಜವಾಗಲೂ ವಿಶ್ವಾಸ ಇದ್ರೆ ಅವ್ರ ಮಾತನ್ನ ನಾವು ಅನುಸರಿಸ್ತೀವಿ, ಅವರ ಕರೆಗೆ ನಾವು ಓಗೊಡ್ತೀವಿ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಅಬ್ರಹಾಮನು ದೇವರ ಕರೆಗೆ ಎಸ್ ಎಂದು ಹೇಳಲು ಓಗೊಡಲು ಕಾರಣ ಅಬ್ರಹಾಮನಿಗೆ ವಿಶ್ವಾಸ ಇತ್ತು. ಇವತ್ತು ದೇವರು ಹೇಳಿದ ಮಾತಿಗೆ ಎಸ್ ಹೇಳಲಿಕ್ಕೆ, ದೇವರು ಹೇಳಿದ್ದನ್ನು ಅನುಸರಣೆ ಮಾಡಲಿಕ್ಕೆ ನಮಗೆ ಆಗ್ತಾ ಇಲ್ಲ ಅಂದರೆ ಕಾರಣ ನಮಗೆ ದೇವರ ಮೇಲೆ ನಂಬಿಕೆ ಇಲ್ಲ, ದೇವರ ಮಾತಲ್ಲಿ ನಂಬಿಕೆ ಇಲ್ಲ. ನಂಬಿಕೆ ಇಲ್ಲದಿದ್ದವನಿಗೆ ಅನುಸರಣೆ ಮಾಡಲಿಕ್ಕೆ ಆಗೋದಿಲ್ಲ. ನಂಬಿಕೆ ಇಲ್ಲದಿದ್ದವನು ಅನೇಕ ಸಂಪ್ರದಾಯಗಳನ್ನು ಬೇಕಾದರೆ ಮಾಡ್ಬೋದು. ಸಂಪ್ರದಾಯ ಮಾಡಲಿಕ್ಕೆ ನಂಬಿಕೆ ಬೇಕಾಗಿಲ್ಲ, ಬಾಹ್ಯ ಆಚರಣೆಗಳನ್ನ ಮಾಡಲಿಕ್ಕೆ ನಂಬಿಕೆ ಬೇಕಾಗಿಲ್ಲ. ಆದರೆ ದೇವರು ಹೇಳಿದಂಥ ವಾಕ್ಯಗಳನ್ನು, ಅವರ ಆಜ್ಞೆಗಳನ್ನು ಅನುಸರಣೆ ಮಾಡಬೇಕಾದ್ರೆ ನಂಬಿಕೆ ಬೇಕೇ ಬೇಕು, ವಿಶ್ವಾಸ ಬೇಕು. ಆ ವಾಕ್ಯ ಓದೋಣ, ಹಿಬ್ರಿಯ 11:8. ಅಬ್ರಹಾಮನು ದೇವರ ಕರೆಗೆ ಓಗೊಡುವುದಕ್ಕೂ, ಎಸ್ ಹೇಳುವುದಕ್ಕೂ, ಅನುಸರಣೆ ಮಾಡುವುದಕ್ಕೂ ವಿಶ್ವಾಸವೇ ಕಾರಣವಾಗಿತ್ತು. ಆತನು ದೇವರು ಕರೆದಂತ ಆ ಕರೆಗೆ ಅನುಸಾರವಾಗಿ ಹೊರಟನು. ನೋಡಿ, ತಾನು ಸೇರಬೇಕಾದ ಸ್ಥಳ ಯಾವುದು ಎಂದು ತನಗೆ ತಿಳಿಯದೇ ಇದ್ದರೂ ಅವನು ಇದ್ದಂಥ ಊರನ್ನು ಬಿಟ್ಟು ಹೋಗ್ತಾ ಇದ್ದಾನೆ. ಅಂದರೆ ನಾವೊಂದು ಕಡೆ ಪ್ರಯಾಣ ಮಾಡಬೇಕಾದ್ರೆ, ಇಲ್ಲಿಂದ ಇನ್ನೊಂದು ಕಡೆಗೆ ಹೋಗಬೇಕಾದ್ರೆ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನಮಗೆ ಗೊತ್ತಿರುತ್ತೆ. ಈಗ ನಾವು ಬೆಂಗಳೂರಿಂದ ಈ ಊರಿಗೆ ಬಂದ್ವಿ, ನಂಜನಗೂಡಿಗೆ ಬಂದ್ವಿ. ನಂಜನಗೂಡಿಗೆ ಹೊರಡಬೇಕಾದ್ರೆ ಬೆಂಗಳೂರಿಂದ ನನಗೆ ಗೊತ್ತಿರುತ್ತೆ ನಾನಿವಾಗ ನಂಜನಗೂಡಿಗೆ ಹೋಗ್ತಾ ಇದ್ದೀನಿ ಅಂತ. ಸೊ ನಂಜನಗೂಡು ಈಸ್ ಮೈ ಟಾರ್ಗೆಟ್. ನಂಜನಗೂಡಿಗೆ ಬರಬೇಕು ಅಂತ ಬಂದಿರೋದು. ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲದೆ ಯಾವುದೋ ಒಂದು ಬಸ್ ಹತ್ಕೊಂಡು ಅಥವಾ ಗಾಡಿ ಹತ್ಕೊಂಡು ಎಲ್ಲೋ ಒಂದು ಕಡೆಗೆ ಹೋಗಲಿಲ್ಲ. ಆದರೆ ಇಲ್ಲಿ ಅಬ್ರಹಾಮ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲದೆ, ಟಾರ್ಗೆಟ್ ಇಲ್ಲ, ಮನೆ ಬಿಟ್ಟು ಹೊರಟ. ಹಾಗೆ ಹೊರಡಲಿಕ್ಕೆ ಅವನಿಗೆ ವಿಶ್ವಾಸ ಇತ್ತು. ಕಣ್ಣಿಗೆ ಕಾಣದೆ ಇರ್ತಕ್ಕಂಥ ಒಂದು ಜಾಗಕ್ಕೆ, ಆದರೆ ಜಾಗ ಇದೆ, ಕಾಣ್ತಾ ಇಲ್ಲ. ಜಾಗ ಇದೆ ಅಂತ ಯಾರಿಗೆ ಗೊತ್ತು? ದೇವರಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ಆದರೆ ನನಗೇನಿದೆ? ವಿಶ್ವಾಸ ಇದೆ. ಏನಿದೆ? ಏನ್ ವಿಶ್ವಾಸ? ಒಂದು ಜಾಗ ಇದೆ, ಆ ಜಾಗಕ್ಕೆ ದೇವರು ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಎಲ್ಲಿಗೆ? ಗೊತ್ತಿಲ್ಲ. ಆ ಜಾಗ ಎಲ್ಲಿದೆ? ಗೊತ್ತಿಲ್ಲ. ಆ ಜಾಗಕ್ಕೆ ದಾರಿ ದೇವರೇ ದಾರಿ. ಹಿ ಈಸ್ ದ ವೇ, ಹಿ ವಿಲ್ ಲೀಡ್ ಇನ್ ಹಿಸ್ ವೇ. ಐ ಸಿಂಪ್ಲಿ ವಾಕ್. ನಾನು ಸುಮ್ಮನೆ ನಡ್ಕೊಂಡು ಹೋಗೋದಷ್ಟೇನೆ. ಅವರು ಕೊಟ್ಟ ಪ್ರೇರಣೆ, ಅವರು ಕೊಟ್ಟ ಆಲೋಚನೆ, ಅವರು ಕೊಟ್ಟ ವಾಕ್ಯ, ಐ ಹ್ಯಾವ್ ಟು ಡೂ ಇಟ್ ವಿತೌಟ್ ಆಸ್ಕಿಂಗ್ ಕ್ವೆಶ್ಚನ್.
ವೇರ್, ವೆನ್, ಯಾವಾಗ, ಎಲ್ಲಿ, ಎಷ್ಟು ದೂರ, ಎಷ್ಟು ಕಿಲೋಮೀಟ್ರು ಏನು ಕೇಳಲಿಲ್ಲ. ದೇವರು ಕರೆದ್ರು, ಹೊರಟ. ಬೈಬಲ್ ಹೇಳುತ್ತೆ, ದೇವರು ಅಬ್ರಹಾಮನನ್ನು ಕರೆದಾಗ, ನೀನು ನಿನ್ನ ಸ್ವಂತದವರನ್ನ ಊರನ್ನು ಬಿಟ್ಟು ನಾನು ತೋರಿಸುವ ಜಾಗಕ್ಕೆ ಹೋಗು ಅಂತ ಹೇಳಿದಾಗ, ಡೆಸ್ಟಿನೇಷನ್ ಎಲ್ಲಿ ಎಂದು ಗೊತ್ತಿಲ್ಲದೆ ಇದ್ರು, ಡಿಸ್ಟೆನ್ಸ್ ಎಷ್ಟು ಇದೆ ಎಂದು ಗೊತ್ತಿಲ್ಲದೆ ಇದ್ರು, ದೇವರ ಕರೆಗೆ ಅವನು ಎಸ್ ಹೇಳಲಿಕ್ಕೆ, ಅವನು ಹೋಗೊಡ್ಲಿಕ್ಕೆ ವಿಶ್ವಾಸವೇ ಕಾರಣವಾಗಿತ್ತು. ಇಂದು ಸೋ ಕಾಲ್ಡ್ ಕ್ರಿಶ್ಚಿಯನ್ಸ್ ಅಂಡ್ ಬಿಲೀವರ್ಸ್, ಡೂ ವಿ ಹ್ಯಾವ್ ದಟ್ ಫೇತ್ ಇನ್ ಅಸ್ ಟುಡೇ ಟು ರೆಸ್ಪಾಂಡ್ ಟು ದ ಕಾಲ್ ಆಫ್ ಗಾಡ್, ಟು ಒಬೇ ದ ವರ್ಡ್ ಆಫ್ ಗಾಡ್? God is speaking to us every day. ಪ್ರತಿದಿನ ದೇವರು ನಮ್ಮೊಂದಿಗೆ ಮಾತನಾಡ್ತಾನೆ ಇರ್ತಾರೆ. ಆದರೆ ಎಷ್ಟು ಮಾತಾಡಿದ್ರು ನಮ್ಮ ಒಳಗಡೆ ವಿಶ್ವಾಸ ಅನ್ನೋದು ಆ ದೇವರಲ್ಲಿ ಬಾರದೇ ಇದ್ರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಖಂಡಿತವಾಗಲೂ ನಮ್ಮ ಮುಂದಕ್ಕೆ ಹೋಗ್ಲಿಕ್ಕಾಗೋದಿಲ್ಲ. ನಾವೆಲ್ಲಿರ್ತೀವಿ? ಪ್ರಾರ್ಥನೆ ಮಾಡ್ಕೊಂಡು ಅಲ್ಲೇ ಇರ್ತೀವಿ, ಬೈಬಲ್ ಓದ್ಕೊಂಡು ಅಲ್ಲೇ ಇರ್ತೀವಿ, ಪ್ರೇಯರ್ ಗ್ರೂಪಲ್ಲಿ ಇದ್ಕೊಂಡು ಅಲ್ಲೇ ಇರ್ತೀವಿ, ಚರ್ಚಿಗೆ ಹೋಗಿ ಬಂದ್ಕೊಂಡು ಅಲ್ಲೇ ಇರ್ತೀವಿ. ದೇವರ ವಾಕ್ಯದ ಪ್ರಕಾರ, ದೇವರ ಆಲೋಚನೆ ಪ್ರಕಾರ ಮುಂದಕ್ಕೆ ಹೋಗೋದಿಲ್ಲ. ಹಾಗಾದರೆ ದೇವರ ಚಿತ್ತದ ಪ್ರಕಾರ, ದೇವರ ಆಲೋಚನೆ ಪ್ರಕಾರ, ದೇವರ ಮಾರ್ಗದಲ್ಲಿ ಒಬ್ಬ ಮನುಷ್ಯ ಮುಂದಕ್ಕೆ ಹೋಗಬೇಕಾದ್ರೆ ಅವನ ಒಳಗಡೆ ವಿಶ್ವಾಸ ಬೇಕು. ಏನ್ ಬೇಕು? ವಿಶ್ವಾಸ ಬೇಕು. ಇವತ್ತದು ದೊಡ್ಡ ಒಂದು ಕೊರತೆ. ಈಗ ವಿಶ್ವಾಸ ಎಲ್ಲಿ ಸಿಗೋದು, ಎಲ್ಲಿ ಹುಡ್ಕೋದು? ಅದೊಂದು ಪ್ರಶ್ನೆ ಅಲ್ವಾ? ವಿಶ್ವಾಸ ಎಲ್ಲಿಂದ ಸಿಗೋದು? ವಿಶ್ವಾಸ ಎಲ್ಲಿ ಸಿಗುತ್ತೆ? ಇದನ್ನೆಲ್ಲಿಂದ ಸಂಪಾದನೆ ಮಾಡೋದು? ವಿಶ್ವಾಸವನ್ನ ಪಡ್ಕೊಳ್ಳಲಿಕ್ಕೆ, ವಿಶ್ವಾಸವನ್ನ ಸಂಪಾದನೆ ಮಾಡಲಿಕ್ಕೆ ಮನುಷ್ಯನಿಗೆ ಆಗೋದಿಲ್ಲ. ವಿಶ್ವಾಸ ದೇವರೇ ಕೊಡಬೇಕು. ಫೇತ್ ಈಸ್ ಎ ಗಿಫ್ಟ್ ಆಫ್ ಗಾಡ್. ಹಾಗಾದರೆ ನಾವು ಸ್ವಲ್ಪ ಈಗ ರಿಲ್ಯಾಕ್ಸ್ ಆಗ್ತೀವಿ. ಯಾಕೆ ಅಂದರೆ, ನಾನು ಬಚಾವಾದೆ ಅಂತ ಕೆಲವರು ತಿಳ್ಕೊಬಹುದು. ನನಗೆ ವಿಶ್ವಾಸ ಕೊಟ್ಟಿಲ್ಲ, ಆದ್ರಿಂದ ನಾನು ಫಾಲೋ ಮಾಡ್ಲಿಕ್ಕೆ ಆಗಿಲ್ಲ. ಇದನ್ನ ನಮಗೆ ಕೊಂಡ್ಕೊಳ್ಲಿಕ್ಕೆ ಆಗೋದಿಲ್ಲಲ್ಲ. ವಿ ಕೆನಾಟ್ ಬೈ ಫೇತ್. ನಮಗೂ ಎಲ್ಲೂ ಹೋಗಿ ವಿಶ್ವಾಸವನ್ನು ಕೊಂಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಇಟ್ಸ್ ಕ್ಲಿಯರ್. ಹಾಗಾದ್ರೆ ವಿಶ್ವಾಸ ದೇವರ ಕೊಡುಗೆ, ದೇವರೇ ಕೊಡುವಂಥದ್ದು. ನನಗೆ ಕೊಟ್ಟಿದ್ದಿದ್ರೆ ನಾನು ಫಾಲೋ ಮಾಡ್ಬೋದಾಗಿತ್ತು. ಹಾಗಾದ್ರೆ ಬೈಬಲ್ ಹೇಳುತ್ತೆ, ಪ್ರತಿಯೊಬ್ಬನಿಗೂ ಕೂಡ ದೇವರು ಒಂದು ವಿಶ್ವಾಸವನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳುತ್ತೆ. ಆದರೆ ಆ ವಿಶ್ವಾಸವನ್ನು ನಾನು ಉಪಯೋಗಿಸ್ತಾ ಇಲ್ಲ ಅಷ್ಟೇನೆ. ರೋಮನ್ರಿಗೆ ಬರೆದ ಪತ್ರಿಕೆ 12:3 ಅಲ್ಲ 3 ಕೊನೆಯ ಭಾಗ. Okay. God has already given the measure of faith to each one of us. ಇದೆಯಾ ವಾಕ್ಯ? ದೇವರು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಪರಿಮಾಣದ ವಿಶ್ವಾಸವನ್ನ ಕೊಟ್ಟಿದ್ದಾರೆ. ದೇವರು ಪ್ರತಿಯೊಬ್ಬರಿಗೂ ಕಣ್ಣು ಕೊಟ್ಟಿದ್ದಾರಲ್ಲ, ಕಿವಿ ಕೊಟ್ಟಿದ್ದಾರಲ್ಲ, ಬಾಯಿ ಕೊಟ್ಟಿದ್ದಾರಲ್ಲ, ಬುದ್ಧಿ ಕೊಟ್ಟಿದ್ದಾರಲ್ಲ, ಅರಿವು ಕೊಟ್ಟಿದ್ದಾರಲ್ಲ, ಅದೇ ತರ ವಿಶ್ವಾಸವನ್ನು ಕೂಡ ಕೊಟ್ಟಿದ್ದಾರೆ. ಈಗ ದೇವರು ನಮಗೆ ಕೊಟ್ಟಂತ ವಿಶ್ವಾಸವನ್ನ ನಾನು ಉಪಯೋಗಿಸ್ತಾ ಇದ್ದೀನೋ ಇಲ್ವೋ ಅನ್ನೋದೇ ಒಂದು ಪ್ರಶ್ನೆ. ನನಗೇನು ವಿಶ್ವಾಸ ಕೊಟ್ಟಿಲ್ಲ ಅಂತ ಯಾರಿಗೂ ಹೇಳಲಿಕ್ಕೆ ಆಗೋದಿಲ್ಲ. ವಿಶ್ವಾಸ ಕೊಡದೆ ಒಬ್ಬ ವಿಶ್ವಾಸಕ್ಕೆ ಹೇಗೆ ಬರ್ತಾನೆ? ಎಷ್ಟೋ ಕಡೆ ದೇವರ ವಾಕ್ಯ ಬೋಧನೆನೇ ಆಗೋದಿಲ್ಲ. ಅಂತ ಪ್ರದೇಶಗಳಿಂದನೂ ಕೂಡ ಜನರು ವಿಶ್ವಾಸಕ್ಕೆ ಬರ್ತಾರೆ. ಹೇಗೆ ಬಂದ್ರು? ಅವ್ರಿಗೆ ಯಾರು ಕೊಟ್ಟರು ವಿಶ್ವಾಸ? ವಿಶ್ವಾಸ ಅನ್ನೋದು ದೇವರು ಪ್ರತಿಯೊಬ್ಬ ಮನುಷ್ಯನ ಒಳಗಡೆ ಕೊಟ್ಟಿರ್ತಾರೆ, ಆಯ್ತಾ? ಆದರೆ ಆ ವಿಶ್ವಾಸದಲ್ಲಿ ಅವನು ಬೆಳಿಬೇಕು. ಹಿ ಮಸ್ಟ್ ಗ್ರೋ ಇನ್ ದಟ್ ಫೇತ್. ಕೊಟ್ಟಂತ ವಿಶ್ವಾಸವನ್ನ ಅವನು ಅಭಿವೃದ್ಧಿ ಪಡಿಸ್ಕೋಬೇಕು, ಅಥವಾ ವಿಶ್ವಾಸದಲ್ಲಿ ಅವನು ಬೆಳಿಬೇಕು. ಈಗ ದೇವರು ನಮಗೆ ಬುದ್ಧಿ ಕೊಟ್ಟಿದ್ದಾರೆ, ಅರಿವು ಕೊಟ್ಟಿದ್ದಾರೆ.
ಈ ಬುದ್ಧಿಯನ್ನ, ಈ ಅರಿವನ್ನ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಈಗ ಮಕ್ಕಳನ್ನ ನಾವು ಶಾಲೆ ಕಳಿಸ್ತೀವಿ, ಸ್ಕೂಲ್ಗೆ ಕಳಿಸ್ತೀವಿ. ಸ್ಕೂಲ್ಗೆ ಕಳಿಸುವಾಗ ಟೀಚರ್ ಏನು ಮಾಡ್ತಾರೆ? ಈ ಟೀಚರ್ಸ್ ಕೆಲಸ ಏನು? ಟೀಚರ್ಸ್ ಕೆಲಸ ಏನು ಅಂದರೆ, ಆ ಮಕ್ಕಳ ಒಳಗಡೆ ಇರ್ತಕ್ಕಂಥ ಬುದ್ಧಿಶಕ್ತಿಯನ್ನ ಹೊರಗಡೆ ತಗೊಂಡು ಬರೋದು ಅಷ್ಟೇ. ಬುದ್ಧಿ ಇಲ್ಲಿದ್ದವನಿಗೆ ಬುದ್ಧಿ ಕೊಡೋಕ್ಕೆ ಯಾವ ಟೀಚರ್ಗೂ ಆಗಲ್ಲ. ಅದಕ್ಕೆ ದಡ್ಡ ಆಗಿನೇ ಇರ್ತಾನೆ, ಬುದ್ಧಿವಂತ ಆಗಿನೇ ಇರ್ತಾನೆ. ಬುದ್ಧಿವಂತ ಆಗಲ್ಲ. ಅವನ ದಡ್ಡತನದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಬಿಟ್ರೆ ಅವ್ನು ಬುದ್ಧಿವಂತ ಆಗೋದಿಲ್ಲ. ಟೀಚರ್ ಹೇಳ್ಬೋದು, ಅವ್ನು ನೋಡಿ ಕಲಿ, ಅವನ ಥರ ಯಾವಾಗ ಆಗೋದು? ಅವನ ಥರ ಆಗಲ್ಲ, ಇವನು ಆಗ್ಲಿಕ್ಕೆ ಆಗೋದಿಲ್ಲ. ಅವನ ಥರ ದೇವರು ಇವನ್ನ ಸೃಷ್ಟಿ ಮಾಡಿಲ್ಲ. ಪಾಪ ಟೀಚರ್ಗೆ ಅಷ್ಟು ಅರ್ಥ ಆಗ್ತಾ ಇಲ್ಲ, ಬರೀ ಟೀಚಿಂಗ್ ಮಾಡೋದಷ್ಟೇ ಗೊತ್ತಾಗ್ತಾ ಇದೆ. ಸೊ ಆಲ್ರೆಡಿ ಇರೋದನ್ನ ಇವ್ರೇನು ಮಾಡ್ತಾರೆ? ದೇವರು ಅವರಿಗೆ ಕೊಟ್ಟ ಟ್ಯಾಲೆಂಟನ್ನು ಉಪಯೋಗಿಸಿ ಇವನಿಂದ ಹೊರಗಡೆ ತಗೊಂಡು ಬರ್ತಾರೆ. ಇವನು ಸ್ಕೂಲಿಗೆ ಹೋಗಿದ ತಕ್ಷಣ ಬುದ್ಧಿವಂತ ಆಗಿಲ್ಲ. ಸ್ಕೂಲಿಗೆ ಹೋಗಿದ್ರಿಂದ ಅವನ ಒಳಗಡೆ ಇದ್ದಂಥ ದೇವರಿಟ್ಟಂಥ ಬುದ್ಧಿ ಆಕ್ಟಿವೇಟ್ ಮಾಡಲಿಕ್ಕಾಯ್ತು. ಬೇರೆ ಬೇರೆ ಕಾರ್ಯರೂಪದಲ್ಲಿ ಅದನ್ನ ಹೊರಗೆ ತೆಗಿಲಿಕ್ಕಾಯ್ತು, ಅಷ್ಟೇ ಆಗಿದ್ದು. ಎಲ್ಲರೂ ಇಂಜಿನಿಯರ್ ಆಗೋಕ್ಕಾಗಲ್ಲ, ಎಲ್ಲರೂ ಡಾಕ್ಟರ್ ಆಗೋಕ್ಕಾಗಲ್ಲ, ಎಲ್ಲರೂ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೋಕ್ಕಾಗೋದಿಲ್ಲ. ಅದು ಅವ್ರವ್ರ ಒಳಗಡೆ ಇರೋ ಬುದ್ಧಿ, ಅವರು ಅದನ್ನು ಉಪಯೋಗಿಸ್ಕೊಂಡಾಗ ಅದಾಗುತ್ತೆ. ಇದು ಮನೇಲಿ ಅಪ್ಪ ಅಮ್ಮನೇ ಮಾಡ್ಬೋದು. ಅಪ್ಪ ಅಮ್ಮನೇ ಸ್ವಲ್ಪ ಪ್ರಯತ್ನ ಪಟ್ಟರೆ ದೇವರು ನಿಮಗೆ ಕೊಟ್ಟ ಮಗಳಲ್ಲಿ ಏನು ಕೆಪಾಸಿಟಿ ಇದೆ, ಎಬಿಲಿಟಿ ಇದೆ ಅಂತ ಗುರುತಿಸ್ಕೊಂಡು ಅದನ್ನು ಹೊರಗಡೆ ತಗೊಂಡು ಬರ್ಬೋದು. ನೀವು ಸ್ವಲ್ಪ ಕೆಲಸ ಮಾಡಿದ್ರೆ. ನೀವೇನು ಮಾಡ್ತೀರಿ? ನೀವು ಆ ರಿಸ್ಕ್ಗೆ ಹೋಗೋದಿಲ್ಲ. ಸೋಂಬೇರಿಗಳು ಏನು ಮಾಡ್ತೀರಿ? ದುಡ್ಡು ಕೊಟ್ಬಿಟ್ಟು ಟೀಚರ್ ಅಂತ ಇರ್ತಾರಲ್ಲ, ಅವರಿಗೆ ವಹಿಸ್ಕೊಟ್ಬಿಡ್ತೀವಿ. ಅವ್ರೇನು ಮಾಡ್ತಾರೆ? ಅವರು ಇವ್ರ ಮೇಲೆ ಎಕ್ಸಸೈಸ್ ಮಾಡ್ತಾರೆ. ಹೊಸ ಬುದ್ಧಿ ಏನು ಕೊಡೋದಿಲ್ಲ. ಟೀಚರ್ ಯಾವುದೇ ಎಕ್ಸ್ಟ್ರಾ ಬುದ್ಧಿ ಏನು ಕೊಡೋದಿಲ್ಲ. ಸ್ಕೂಲಿಗೆ ಹೋದ ತಕ್ಷಣ ಅವ್ರಿಗೇನು ಎಕ್ಸ್ಟ್ರಾ ಬುದ್ಧಿ ಬರೋದಿಲ್ಲ. ಒಳಗಡೆ ಇರೋದೆಲ್ಲ ಹೊರಗಡೆ ಬರುತ್ತೆ ಅಷ್ಟೇ. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ವಿಶ್ವಾಸ ಅನ್ನೋದೊಂದು ಪರಿಮಾಣದಲ್ಲಿ ಪ್ರತಿಯೊಬ್ಬನ ಒಳಗಡೆನೋ ದೇವರು ಸೃಷ್ಟಿ ಮಾಡಿದಾಗ ಹಾಕಿರ್ತಾರೆ. ವಾಕ್ಯ ಕೇಳಿಸ್ಕೊಳ್ತಾ ಕೆಲವರಿಗೆ ಹೊರಗಡೆ ಬರುತ್ತೆ. ಅದ್ಭುತ ಕಂಡಾಗ ಕೆಲವರಿಗೆ ಹೊರಗಡೆ ಬರುತ್ತೆ. ಕೆಲವರಿಗೆ ಬೇಜಾರಾಗಿ ಕುತ್ಕೊಂಡಾಗಲೂ ಕೂಡ ಒಳಗಡೆಯಿಂದ ಹೊರಗಡೆ ಬರುತ್ತೆ. ಅದು ಯಾವಾಗ ಎಲ್ಲಿ ಬರುತ್ತೋ ಗೊತ್ತಿಲ್ಲ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಅಬ್ರಹಾಮ ವಿಶ್ವಾಸ ಇಟ್ಟ ಅಂತ ಇದೆಯಲ್ವಾ? ಅಬ್ರಹಾಮ ವಿಶ್ವಾಸ ಇಡಬೇಕಾದ್ರೆ ದೇವರು ಅಬ್ರಹಾಮನಿಗೆ ಏನಾದರೂ ಅದ್ಭುತ ಮಾಡಿ ತೋರಿಸಿದ್ರ? ಎಲ್ಲಿಂದ ವಿಶ್ವಾಸ ಇಟ್ಟ? ಇತ್ತು. ಅವನು ದೇವರು ಹೇಳ್ತಾ ಇದ್ದಾರೆ ನಾನು ಮಾಡಬೇಕು, ಮಾಡ್ದ. ಅದೇ ರೀತಿಯಲ್ಲಿ ನಮ್ಗೆ ಯಾಕೆ ಆ ಥರ ಆಗ್ತಾ ಇಲ್ಲ ಅಂದರೆ, ವಿಶ್ವಾಸ ಇಲ್ಲದೆ ಇರೋದ್ರಿಂದ ಅಲ್ಲ, ವಿಶ್ವಾಸ ಹಾಳಾಗೋಗಿರೋದ್ರಿಂದ. ಕೆಲವು ಟೈಮ್ ನಾವು ಹೇಳ್ತೀವಿ ಅವನ ಬುದ್ಧಿ ಈಗ ಕೆಟ್ಟು ಹೋಗಿದೆ. ಮೊದಲು ಒಳ್ಳೆ ಬುದ್ಧಿ ಇತ್ತು ನನ್ನ ಮಗನಿಗೆ, ಈಗ ನನ್ನ ಮಗನ ಬುದ್ಧಿ ಸರಿ ಇಲ್ಲ. ಅದೇ ಥರನೇ ವಿಶ್ವಾಸ ಇತ್ತು, ಈಗ ವಿಶ್ವಾಸ ಕರಪ್ಟ್ ಆಗಿದೆ, ಹಾಳಾಗಿದೆ. ಹೇಗೆ ವಿಶ್ವಾಸ ಹಾಳಾಗೋದು? ವಿಶ್ವಾಸ ಹಾಳಾಗೋದು ಯಾವ ಥರ ಅಂದರೆ, ದೇವರು ಹೇಳಿದ್ದಕ್ಕೆ ವಿರುದ್ಧವಾದ ಕೆಲವೊಂದು ವಿಷಯಗಳು, ತಪ್ಪಾದ ಬೋಧನೆಗಳು ನಮ್ಮ ಮೈಂಡ್ ಒಳಗಡೆ ಬಂದು ಕುತ್ಕೊಂಡಾಗ we will have corrupted mindset, so that we will have corrupted faith. ನಮ್ಮ ಮೈಂಡ್ ಸೆಟ್ ಕರಪ್ಟ್ ಆಗುತ್ತೆ, ವಿಶ್ವಾಸ ಕರಪ್ಟ್ ಆಯಿತು. ಆಗ ನಾವು ಮಾಡೋದೆಲ್ಲ ಕರಪ್ಷನ್ನೇ. ದೇವರ ವಿಷಯದಲ್ಲಿರ್ಬೋದು, ಮನುಷ್ಯರ ವಿಷಯದಲ್ಲಿರ್ಬೋದು. ಆದ್ರಿಂದನೇ ವಿ ಮಸ್ಟ್ ಟೇಕ್ ಕೇರ್ ಆಫ್ ಅವರ್ ಫೇತ್. ದೇವರು ನಮಗೆ ಕೊಟ್ಟಂತ ಈ ವಿಶ್ವಾಸವನ್ನ ನಾವು ಬಹಳ ಜಾಗರೂಕತೆಯಿಂದ ಕಾಪಾಡ್ಕೋಬೇಕು. ಹಾಗೆ ಕಾಪಾಡ್ಕೊಳ್ಳಿಕ್ಕೆ ನಮಗೆ ದೇವರ ವಾಕ್ಯಗಳು ಬೇಕು, ಸತ್ಯದ ಅರಿವು ಬೇಕು, ನಿರಂತರವಾಗಿ ದೇವರ ವಾಕ್ಯ ಬೇಕು, ಪ್ರಾರ್ಥನೆ ಬೇಕು, ಸತ್ಯದ ಅರಿವು ಬೇಕು. ಆಗ ಏನ್ ಮಾಡ್ಕೋಬಹುದು? ವಿ ಕ್ಯಾನ್ ಪ್ರೊಟೆಕ್ಟ್
ದಟ್ ಗಿಫ್ಟ್ ಆಫ್ ಫೇತ್ ವಿತ್ ಇನ್ ಅಸ್. ನಮ್ಮ ಒಳಗಡೆ ಇರ್ತಕ್ಕಂಥ ವಿಶ್ವಾಸವನ್ನು ನಾವು ಕಾಪಾಡ್ಕೋಬಹುದು. ಅಬ್ರಹಾಮನಲ್ಲಿ ಆ ವಿಶ್ವಾಸ ಇತ್ತು, ಆದುದರಿಂದ ಅವನೇನು ಮಾಡ್ದ, ದೇವರು ಕರೆದಾಗ ಎಸ್ ಅಂತ ಹೇಳ್ದ. ಆದರೆ ಇವತ್ತು ನಮ್ಮ ಪ್ರಾಬ್ಲಮ್ ಏನು ಅಂದರೆ, ನಾವು ಅನೇಕ ತಪ್ಪಾದ ಬೋಧನೆಗಳನ್ನು ಕೇಳಿ 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 ನಮ್ಮ ಒಳಗಡೆ ಇರ್ತಕ್ಕಂಥ ವಿಶ್ವಾಸದ ಮೇಲೆ ಕಸ ಹಾಕ್ಬಿಟ್ಟಿದ್ದೀವಿ, ಮುಚ್ಚಿಬಿಟ್ಟಿದ್ದೀವಿ. ಆದ್ದರಿಂದ ನಮಗೇನು ಅನಿಸುತ್ತೆ ಅಂದರೆ, ನನಗೆ ವಿಶ್ವಾಸನೇ ಇಲ್ವೇನೋ ಅಂತ ಅನಿಸುತ್ತೆ. ಅದು ವಿಶ್ವಾಸ ಇಲ್ಲದೆ ಇರೋದಲ್ಲ, ವಿಶ್ವಾಸ ಇದೆ, ಮುಚ್ಚೋಗ್ಬಿಟ್ಟಿದೆ. ಯೇಸು ಸ್ವಾಮಿ ಹೇಳ್ತಾರಲ್ವಾ, ಯೋಹಾನನ ಶುಭ ಸಂದೇಶ 16ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ನಿಮ್ಮ ವಿಶ್ವಾಸ ಕುಸಿಯದಂತೆ ನೀವು ಎಚ್ಚರಿಕೆ ವಹಿಸಬೇಕು. ಅದೇ ರೀತಿ ಪೇತ್ರನಿಗೆ ಹೇಳ್ತಾರೆ, ನಾನು ನಿನ್ನ ವಿಶ್ವಾಸ ಕುಂದಿ ಹೋಗದಂತೆ ನಿನಗಾಗಿ ನಾನು ಪ್ರಾರ್ಥನೆ ಮಾಡಿದ್ದೇನೆ ಅಂತ ಹೇಳ್ತಾರೆ. ಹಾಗಾದರೆ ವಿಶ್ವಾಸ ಕುಸಿದು ಹೋಗ್ತದೆ ನಿನ್ನಲ್ಲಿ, ಸಾಧ್ಯತೆ ಇದೆ. ಅವಾಗ ನಮಗೆ ಫೀಲ್ ಆಗೋದೇನು ಗೊತ್ತಾ, ದೇವರೇ ಇಲ್ಲ, ದೇವರೇ ಇಲ್ಲ, ದೇವರೇ ಸುಳ್ಳು, ನಾವು ನಂಬಿ ಏನೂ ಪ್ರಯೋಜನ ಇಲ್ಲ. ಈ ರೀತಿ ಎಲ್ಲ ದೇವರ ಬಗ್ಗೆ ನೆಗೆಟಿವ್ ಆದ ಆಲೋಚನೆ ಬರುತ್ತೆ. ನಿಮ್ಮಲ್ಲಿ ಯಾರಿಗಾದರೂ ದೇವರ ಬಗ್ಗೆ ನೆಗೆಟಿವ್ ಆಲೋಚನೆ ಬರ್ತಾ ಇದೆಯಾ? ಅಥವಾ ನಿಮ್ಮ ಬಗ್ಗೆ ನೆಗೆಟಿವ್ ಆಲೋಚನೆ ಬರ್ತಾ ಇದೆಯಾ? ಈ ನೆಗೆಟಿವ್ ಬರ್ಲಿಕ್ಕೆ ಕಾರಣ ಏನು ಗೊತ್ತಾ, ವಿಶ್ವಾಸ ನಿಮ್ಮ ಒಳಗಡೆ ಕುಂದಿ ಹೋದಾಗ, ವಿಶ್ವಾಸ ಇಲ್ಲದೆ ಇದ್ದಾಗಲ್ಲ, ವಿಶ್ವಾಸ ಕುಂದಿ ಹೋದಾಗ, ಅಥವಾ ನೀವು ವಿಶ್ವಾಸದಲ್ಲಿ ಬೆಳೆಯದೇ ಇದ್ದಾಗ, ವೃದ್ಧಿ ಆಗದೇ ಇದ್ದಾಗ, ನಮ್ಮಲ್ಲಿ ದೇವರ ಮೇಲೆ ನೆಗೆಟಿವ್ ಬರುತ್ತೆ. ದೇವರ ಮೇಲೆ ನೆಗೆಟಿವ್ ಬಂದಾಗ ನಿಮಗೆ ನಿಮ್ಮ ಮೇಲೂ ನೆಗೆಟಿವ್ ಬರುತ್ತೆ. ನಿಮ್ಮ ಮೇಲೆ ನೆಗೆಟಿವ್ ಬಂದಾಗ ಎಲ್ಲರ ಮೇಲೂ ನೆಗೆಟಿವ್ ಬರುತ್ತೆ. ಆಮೇಲೆ ಏನು ಅನಿಸುತ್ತೆ, ಸತ್ತೋಗೋಣ ಅನಿಸುತ್ತೆ, ಎಲ್ಲ ಸಾಯಿಸ್ಬಿಡೋಣ ಅನಿಸುತ್ತೆ, ಈ ರೀತಿ ಎಲ್ಲ ಅನಿಸುತ್ತೆ. ದೇವ್ರ ಮೇಲೆ ನೆಗೆಟಿವ್ ಬಂದಾಗ ಏನು ಮಾಡ್ತೀವಿ, ಮಠ ಮಂತ್ರಕ್ಕೆ ಹೋಗ್ತೀವಿ, ಅಥವಾ ಪ್ರಾರ್ಥನೆನ ಬಿಟ್ಬಿಡ್ತೀವಿ, ಬೈಬಲ್ ಓದೋದು ನಿಲ್ಲಿಸ್ಬಿಡ್ತೀವಿ, ಚರ್ಚಿಗೆ ಬರೋದು ನಿಲ್ಲಿಸ್ಬಿಡ್ತೀವಿ. ಇದೆಲ್ಲ ಸಂಭವಿಸುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಹೇಳಿದ ಈ ಮಾತುಗಳನ್ನು ನಾವು ಇವತ್ತು ಸೀರಿಯಸ್ ಆಗಿ ತೆಗೆದುಕೊಳ್ಳೋಣ. ನನ್ನನ್ನು ಸನ್ಮಾನಿಸುವವನನ್ನು ನಾನು ಸನ್ಮಾನಿಸ್ತೀನಿ ಅಂತ ಹೇಳಿದ ದೇವರು ಸತ್ಯವಂತರು. ಗಾಡ್ ಇಸ್ ಟ್ರೂತ್. ದೇವರನ್ನು ನಾವು ನಿಜವಾಗಲೂ ಸನ್ಮಾನಿಸುವಾಗ ಅವರು ನಮ್ಮನ್ನು ಸನ್ಮಾನಿಸ್ತಾರೆ, ಸಮಾಧಾನದಿಂದ ಸನ್ಮಾನಿಸ್ತಾರೆ. ಅದರ 2ನೇ ಪಾಯಿಂಟಲ್ಲಿ ಹೇಳಿದ್ದಾರೆ, ನನ್ನನ್ನು ತಿರಸ್ಕಾರ ಮಾಡುವವನನ್ನು ನಾನು ತಿರಸ್ಕಾರ ಮಾಡ್ತೀನಿ. ತಿರಸ್ಕಾರ ಮಾಡ್ತೀನಿ ಅಂದರೆ ಅರ್ಥ ಏನು? ದೇವರ ಆ ಒಂದು ಸಾನ್ನಿಧ್ಯ ನಮಗೆ ಸಿಗೋದಿಲ್ಲ. ತಿರಸ್ಕಾರ ಮಾಡ್ತೀನಿ ಅಂದರೆ ನಿಮ್ಮನ್ನು ಎಲ್ಲೋ ತಗೊಂಡೋಗಿ ಬಿಸಾಡ್ತೀನಿ ಅಂತಲ್ಲ. ಯು ಕೆನಾಟ್ ಎಕ್ಸ್ಪೀರಿಯನ್ಸ್ ದ ಪೀಸ್ ಆಫ್ ಗಾಡ್ ಇನ್ ಯುವರ್ ಲೈಫ್. ಯು ಕೆನಾಟ್ ಎಕ್ಸ್ಪೀರಿಯನ್ಸ್. ದೇವರಿಂದ ತಿರಸ್ಕೃತನಾದ ವ್ಯಕ್ತಿಯಲ್ಲಿ ಏನಿರುತ್ತೆ? ಅಸಮಾಧಾನ ಇರುತ್ತೆ, ಜಿಗುಪ್ಸೆ, ಭಯ, ಟೆನ್ಷನ್, ನಿರಾಶೆ ತುಂಬಿಕೊಂಡಿರುತ್ತೆ. ಕಾರಣ ಏನು? ಬಿಕಾಸ್ ಯು ಆರ್ ರಿಜೆಕ್ಟೆಡ್ ಬೈ ಗಾಡ್. ದೇವರಿಂದ ರಿಜೆಕ್ಟ್ ಆದೆ ನೀನು. ಆದರೆ ಒಂದು ತಿಳ್ಕೊಳ್ಳಿ, ದೇವರು ಯಾರನ್ನು ದುರುದ್ದೇಶದಿಂದ ರಿಜೆಕ್ಟ್ ಮಾಡೋದಿಲ್ಲ. ದೇವರೊಬ್ಬನ ರಿಜೆಕ್ಟ್ ಮಾಡುವಾಗಲೂ ಕೂಡ ಒಳ್ಳೆ ಇಂಟೆನ್ಷನ್ ಇರುತ್ತೆ. ಅವನು ಮನ ತಿರುಗಿ ಬರಬೇಕೆಂಬ ಉದ್ದೇಶದಿಂದ ಒಬ್ಬನನ್ನು ರಿಜೆಕ್ಟ್ ಮಾಡ್ತಾರೆ ವಿನಃ ಮನುಷ್ಯನ ಹಾಗೆ ನನ್ನ ಮಾತಿಗೆ ಇವನು ಮರ್ಯಾದೆ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ಮನೆ ಬಿಟ್ಟು ಓಡಿಸುವ ದೇವರಲ್ಲ. ನನ್ನ ಮಾತಿಗೆ ಇವನು ಬೆಲೆ ಕೊಟ್ಟಿಲ್ಲ, ಹೀಗೆ ಇವನು ಬದುಕಿದ್ರೆ ನಿತ್ಯ ಜೀವ ಕಳ್ಕೊಳ್ತಾನೆ, ಆದ್ರಿಂದ ಇವನ್ನ ಸ್ವಲ್ಪ ನಾನು ರಿಜೆಕ್ಟ್ ಮಾಡ್ತೀನಿ ಅಂತ ಹೇಳಿ ದೇವರು ಯಾಕೆ ರಿಜೆಕ್ಟ್ ಮಾಡ್ತಾರೆ ಅಂದರೆ ವಾಪಸ್ಸು ಸರಿಯಾಗಿ ಎಳ್ಕೊಳ್ಳಿಕ್ಕೆ. ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಹಾರ್ಟ್ ಆಫ್ ಗಾಡ್ ಫಸ್ಟ್. ಸುಮ್ಮನೆ ವಾಕ್ಯ ತೆಗೆದುಕೊಂಡು ದೇವ್ರು ರಿಜೆಕ್ಟ್ ಮಾಡ್ತಾರೆ ಅಂತ ಹೇಳಿ ಹೆದರ್ಸ್ಲಿಕ್ಕಲ್ಲ. ದೇವ್ರು ರಿಜೆಕ್ಟ್ ಮಾಡ್ತಾರೆ. ಯಾಕೆ ರಿಜೆಕ್ಟ್ ಮಾಡ್ತಾರೆ? ಫಾರ್ ವಾಟ್ ಇಂಟೆನ್ಷನ್ ಹಿ ರಿಜೆಕ್ಟ್ಸ್? ವೆನ್ ಐ ರಿಜೆಕ್ಟ್ ವಿತ್ ಸೆಲ್ಫಿಶ್ ಇಂಟೆನ್ಷನ್, ನಾನೊಬ್ಬನ ರಿಜೆಕ್ಟ್ ಮಾಡೋದು ಸೆಲ್ಫಿಶ್ ರೀಸನ್ ಇಂದ ಅಲ್ವಾ. ದೇವರೊಬ್ಬನ ರಿಜೆಕ್ಟ್ ಮಾಡೋದು ಫಾರ್ ಇಸ್ ಗುಡ್, ಫಾರ್ ಇಸ್ ವೆಲ್ಫೇರ್. ಕಾರಣ ಇಷ್ಟೇನೆ, ಸೋ ದಟ್ ಹಿ ಕ್ಯಾನ್ ರಿಪೆಂಟ್ ಅಂಡ್ ಕಮ್ ಬ್ಯಾಕ್. ಅವನು ಮನ ತಿರುಗಿ ವಾಪಸ್ ಬರಲಿಕ್ಕೆ ದೇವರು ರಿಜೆಕ್ಟ್ ಮಾಡೋದು. ನಾಶ ಆಗಿ ಹೋಗು ಅಂತ ಹೇಳ್ಬಿಟ್ಟು ಯಾವತ್ತೂ ಯಾರನ್ನು ದೇವರು ರಿಜೆಕ್ಟ್ ಮಾಡಿಲ್ಲ. ದಟ್ ಈಸ್ ಗಾಡ್ಸ್ ರಿಜೆಕ್ಷನ್.
ಈಗ ಪೌಲರು ಹೇಳ್ತಾರೆ, ಇಸ್ರಾಯೇಲನ್ನ ದೇವರು ರಿಜೆಕ್ಟ್ ಮಾಡಿದ್ರು. ಯಾಕೆ? ಅದರ ಮುಖಾಂತರ ಅನ್ಯ ಧರ್ಮೀಯರಿಗೆ ಶುಭ ಸಂದೇಶ ಸಿಗಲಿಕ್ಕೂ ಮಾತ್ರವಲ್ಲ, ಇಸ್ರಾಯೇಲರಲ್ಲಿ ಪ್ರೇಮಾಸೂಯೆ ಉಂಟಾಗಿ, ಅಯ್ಯೋ ನಮಗ್ ಸಿಗಬೇಕಾಗಿರೋದು ಅವ್ರಿಗೆ ಸಿಕ್ತಲ್ಲ ಎಂದು ಒಂದು ಪ್ರೇಮಾಸೂಯೆ ಉಂಟಾಗಿ, ಅದರ ಮುಖಾಂತರ ಅವರು ಮಾನಸಾಂತರ ಪಟ್ಟು ಮರಳಿ ಬರಲಿಕ್ಕೇನೆ ಇಸ್ರಾಯೇಲ್ ರಿಜೆಕ್ಟ್ ಆಗಿದ್ದು. ನಿಮ್ಮ ಕ್ಯಾಲ್ಕುಲೇಷನ್ ತಪ್ಪು ಎಂದು ಪೌಲರ ಮುಖಾಂತರ ಅಲ್ಲಿ ಹೇಳ್ತಾರೆ, ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರೇ ನನ್ನನ್ನು ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನಿರಾಶರಾಗಬೇಡಿ. ದೇವರು ನಿಮ್ಮನ್ನು ರಿಜೆಕ್ಟ್ ಮಾಡೋದು ನೀವು ಮನತಿರುಗಿ ವಾಪಸ್ ಅವರ ಆ ಒಂದು ಸತ್ಸಂಬಂಧಕ್ಕೆ ಮರಳಿ ಬರಲಿಕ್ಕೆ. ದೇವರಿಗೆ ಎಲ್ಲರ ಮೇಲೂ ಕೂಡ ಪ್ರೀತಿ ಇದೆ. ದೇವರು ಎಲ್ಲರ ಜೀವಿತದಲ್ಲೂ ಒಳಿತನ್ನು ಮಾತ್ರ ಬಯಸುವವರು, ಒಳಿತನ್ನು ಮಾತ್ರ ಮಾಡೋರಾಗಿರ್ತಾರೆ. ಯಾಕೆಂದರೆ ದೆರ್ ಈಸ್ ನೋ ಈವಿಲ್ ಇನ್ ಗಾಡ್. ಗಾಡ್ ಈಸ್ ಓನ್ಲಿ ಗುಡ್. ದೇವರು ಒಳ್ಳೆಯವನು ಮಾತ್ರ ಆಗಿದ್ದಾನೆ. ಅವರಲ್ಲಿ ಕೆಟ್ಟದ್ದು ಅಥವಾ ಕೇಡು ಅನ್ನೋದು ಇಲ್ವೇ ಇಲ್ಲ. ಈ ಕೆಟ್ಟದ್ದು ಅನ್ನೋದು ಇರೋದು ಮನುಷ್ಯನ ಒಳಗಡೆ, ಮನುಷ್ಯನಲ್ಲಿ. ದೇವರಲ್ಲಿ ಇರೋದು ಪೂರ್ತಿ ಒಳ್ಳೆಯದೇ, ಹಿತಕರವಾದದ್ದೇ. ಯೆರೆಮೀಯ 29:11 ಹೇಳ್ತಾರಲ್ವಾ, ನಿನಗೆ ಇಂಥ ಗತಿ ಬರಲಿ ಎಂಬುದು ಅಲ್ಲ, ದಟ್ ಈಸ್ ನಾಟ್ ಮೈ ಇಂಟೆನ್ಷನ್. ಆದರೆ ಈ ಇಸ್ರಾಯೇಲ್ ಜನರು ಪಾಪ ಮಾಡಿದಾಗ, ದೇವರನ್ನು ಸನ್ಮಾನಿಸದೆ ದೇವರನ್ನ ರಿಜೆಕ್ಟ್ ಮಾಡಿದಾಗ, ಇವರನ್ನ ಅಲ್ಲಿ ಕಳಿಸಿದ್ಯಾರು? ಬ್ಯಾಬಿಲೋನಿಗೆ ಕಳಿಸಿದ್ಯಾರು? ನೀವು ಅಲ್ಲಿ ಗುಲಾಮರಾಗಿರಿ ಸ್ವಲ್ಪ ದಿವಸ ಅಂತ ಅವ್ರನ್ನ ಅಲ್ಲಿ ಕಳಿಸಿದ್ಯಾರು? ದೇವರೇ. ಆಮೇಲೆ ದೇವರು ಹೇಳ್ತಾರೆ, ನಿಮಗೆ ಇಂಥ ಗತಿ ಬರಲಿ ಎಂಬುದು ನನ್ನ ಇಂಟೆನ್ಷನ್ ಅಲ್ಲ ಅಂತ ಹೇಳ್ತಾರೆ. ದಿಸ್ ಈಸ್ ನಾಟ್ ಫಾರ್ ಯುವರ್ ಡಿಸ್ಟ್ರಕ್ಷನ್ ಬಟ್ ಫಾರ್ ಯುವರ್ ಹೋಪ್, ಬಟ್ ಫಾರ್ ಯುವರ್ ವೆಲ್ಫೇರ್. ನಿಮ್ಗೊಂದು ಒಳ್ಳೆ ನಿರೀಕ್ಷೆ ಇರಲಿ, ಒಂದು ಹೋಪ್ ಇರಲಿ, ನಿಮ್ಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇದನ್ನು ಮಾಡಿದ್ನೇ ವಿನಃ ನೀವು ಹೋಪ್ಲೆಸ್ ಆಗಿ, ನಿರಾಶೆಯಿಂದ ತುಂಬಿದವರಾಗಿ, ನಿರೀಕ್ಷೆ ಕಳ್ಕೊಂಡು ನಾಶವಾಗಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಅಲ್ಲ ನಾನು ನಿಮ್ಮನ್ನ ಬ್ಯಾಬಿಲೋನಿಗೆ ಗುಲಾಮರನ್ನಾಗಿ ಕಳಿಸಿದ್ದು. ನಿಮಗೆ ಒಂದು ನಿರೀಕ್ಷೆ ಇರಲಿ, ನಿಮಗೆ ಒಳ್ಳೆಯದಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕೂಡ ಯೋಚನೆ ಮಾಡಿ ನೋಡೋಣ, ದೇವರನ್ನು ಸನ್ಮಾನಿಸಿ ಬದುಕ್ತಾ ಇದ್ದೀನ? ಒಂದು ವೇಳೆ ಸನ್ಮಾನಿಸದೆ ಬದುಕೋದಾದರೆ ದೇವರ ರಿಜೆಕ್ಷನ್ಸ್ಗೆ ಒಳಗಾಗಿರ್ತೀನಿ. ದಟ್ ಈಸ್ ಆಲ್ಸೋ ಫಾರ್ ಯುವರ್ ವೆಲ್ಫೇರ್, ನಾಟ್ ಫಾರ್ ಯುವರ್ ಡಿಸ್ಟ್ರಕ್ಷನ್. ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ಯುವರ್ ರಿಟರ್ನ್. ದೇವರು ನಮ್ಮ ಒಂದು ಮರಳಿ ಬರೋದನ್ನು, ಒಂದು ಮಾನಸಾಂತರವನ್ನು ದೇವರು ಬಯಸ್ತಾ ಇದ್ದಾರೆ. ಆದುದರಿಂದ ಎಲ್ಲಿ ಆದರೂ ದೇವರ ವಾಕ್ಯಕ್ಕೆ ವಿರುದ್ಧವಾದ ರೀತಿಯಲ್ಲಿ ದೇವರು ಕೊಟ್ಟಂಥ ವಿಶ್ವಾಸವನ್ನು ನಾವು ಉಪಯೋಗಿಸದೆ ಹೋದರೆ ಕ್ಷಮೆಗೊಳ್ಳೋಣ, ಪಶ್ಚಾತ್ತಾಪ ಪಡೋಣ, ಮರಳಿ ಬರೋಣ. ಯಾವುದು ಸತ್ಯವೋ, ಮಾನ್ಯವೋ, ಪ್ರೀತಿಕರವೋ, ಮನೋಹರವೋ, ಸ್ತುತ್ಯಾರ್ಹವೋ ಆಗಿದೆಯೋ ಅಂಥವುಗಳಲ್ಲಿ ಮಗ್ನರಾಗಿ ಮುಂದಕ್ಕೆ ಹೋಗೋಣ. ಗಾಡ್ ಬ್ಲೆಸ್ ಯು. ಪ್ರಾರ್ಥಿಸೋಣ. ಪ್ರೀತಿಮಯ ತಂದೆಯಾದ ದೇವರೇ, ಈ ಒಂದು ಸಮಯಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವಪ್ಪ. ನೀವು ಕೊಟ್ಟಂಥ ಪ್ರತಿಯೊಂದು ವಾಕ್ಯಗಳಿಗಾಗಿ ಸ್ತೋತ್ರ. ನೀವು ನಮ್ಮೊಂದಿಗೆ ಮಾತನಾಡಿದ ಒಂದೊಂದು ಮಾತುಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಪರಿಶುದ್ಧಾತ್ಮರೇ, ನೀವೆಷ್ಟೊಂದು ನಮ್ಮನ್ನು ಪ್ರೀತಿಸ್ತಾ ಇದ್ದೀರಿ. ನಿಮ್ಮ ಪ್ರೀತಿ ಶಾಶ್ವತವಾದದ್ದು. ಯಾರಿಂದಲೂ ನಾಶಪಡಿಸಲಾಗದ ವಿಶ್ವಾಸವನ್ನು ನಮಗೆ ಕೊಟ್ಟಿದ್ದೀರಿ. ಯಾರಿಂದಲೂ ನಾಶಪಡಿಸಲಾಗದ ರಕ್ಷಣೆಯನ್ನು ನಮಗೆ ಕೊಟ್ಟಿದ್ದೀರಿ. ಯಾರಿಂದಲೂ ನಾಶಪಡಿಸಲಾಗದಂತಹ ಪ್ರೀತಿಯನ್ನು ನಮಗೆ ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಆದರೂ ಕೂಡ ನೀವು ಕೊಟ್ಟ ರಕ್ಷಣೆಯಲ್ಲಿ ನೆಲೆಸದೆ, ವಿಶ್ವಾಸದಲ್ಲಿ ಜೀವಿಸದೆ, ನಿಮ್ಮ ಪ್ರೀತಿಯಲ್ಲಿ ನೆಲೆಗೊಂಡು ಬದುಕದೆ, ಅದಕ್ಕೆ ವಿರುದ್ಧವಾಗಿ ಹೋದಂತಹ ಪ್ರತಿಯೊಂದು ಕ್ಷಣಗಳಿಗಾಗಿ ನಮ್ಮನ್ನು ಕ್ಷಮಿಸಿರಿ ಅಪ್ಪ. ನಮ್ಮ ಕುರಿತು ಹಿತಕರವಾದ ಯೋಜನೆ ಇರುವ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಒಳ್ಳೆಯ ದೇವರಾಗಿದ್ದೀರಿ, ಎಂದೆಂದಿಗೂ ಒಳ್ಳೆಯವರಾಗಿದ್ದೀರಿ ಸ್ವಾಮಿ. ನಾವು ಕೆಟ್ಟವರಾಗಿ ಹೋಗುವಾಗಲೂ, ಅವಿಶ್ವಾಸಿಗಳಾಗಿ ಹೋಗುವಾಗಲೂ ನೀವು ನಮ್ಮ ವಿಷಯದಲ್ಲಿ ಒಳ್ಳೆಯವರಾಗಿಯೇ ಇದ್ದೀರಿ ಸ್ವಾಮಿ. ಒಳಿತನ್ನು ಮಾತ್ರ ಮಾಡ್ತಾ ಇದ್ದೀರಿ ಅಪ್ಪ. ಅದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ.
ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ಆಲಿಸಿದ ಪ್ರತಿಯೊಂದು ವಾಕ್ಯಗಳು ನಮ್ಮಲ್ಲಿ ಮಾಂಸ ಧರಿಸಲಿ ಪರಿಶುದ್ಧಾತ್ಮರೇ. ಪವಿತ್ರಾತ್ಮರೇ, ಆಲಿಸಿದ ಒಂದೊಂದು ವಿಷಯಗಳು ನಮ್ಮಲ್ಲಿ ಮನವರಿಕೆ ಆಗಲಿ, ವಿಶ್ವಾಸದಲ್ಲಿ ಬಲಗೊಳ್ಳಲಿ. ಕುಂದಿ ಹೋಗದ ಹಾಗೆ ಅಬ್ರಹಾಮನು ಯಾವ ರೀತಿ ಮುಂದೆ ಹೋದರೋ ಅದೇ ರೀತಿಯಲ್ಲಿ ಮುಂದೆ ಹೋಗಲು ಬೇಕಾದ ಕೃಪೆಯಿಂದ ನಮ್ಮನ್ನು ತುಂಬಿಸಿರಿ ಅಪ್ಪ. ಅನೇಕ ಕಡೆಗಳಿಗೆ ದೇವಾ ನಿನ್ನ ಶುಭ ಸಂದೇಶವನ್ನು ಹೊತ್ತುಕೊಂಡು ಹೋಗುವಂತೆ ಬೇಕಾದಂಥ ಆ ಜ್ಞಾನ, ಶಕ್ತಿ, ವಿಶ್ವಾಸ ನಮ್ಮೊಬ್ಬೊಬ್ಬರಲ್ಲಿ ತುಂಬಲ್ಪಡಲಿ ಅಪ್ಪ. ಎಲ್ಲ ವಿಷಯದಲ್ಲೂ ನಿಮಗೆ ಮೆಚ್ಚುಗೆ ಆಗುವ ಜೀವನವನ್ನು ಜೀವಿಸುವಂತೆ ನಮ್ಮೊಬ್ಬೊಬ್ಬರನ್ನು ಬಲಪಡಿಸಿರಿ. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸ್ತಾ ಇದ್ದೇವೆ, ಆಮೇನ್.